ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ VRS ವೆಂಕಟರಮಣಸ್ವಾಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿರಿಯ ಮಾರ್ಗದರ್ಶಕನಾಗಿ ಸಮಗ್ರ ಸ್ಪರ್ಧಾ ವಿಜ್ಞಾನ, ಸ್ಮಾರ್ಟ್ ಸೈನ್ಸ್ ಇನ್ನೂ ಮುಂತಾದಂತಹ ಅತ್ಯುತ್ತಮ ಪುಸ್ತಕಗಳ ಲೇಖಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನದ ವಿಡಿಯೋನಲ್ಲಿ KE ಅವರು ಕಂಡಕ್ಟ್ ಮಾಡಿರುವಂಥ ಇಂದು ನಡೆದಂಥ 2026 ಫೆಬ್ರವರಿ 22ರಂದು ನಡೆದಂಥ STA ಪತ್ರಿಕೆಯಲ್ಲಿ ವಿಜ್ಞಾನದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋನಲ್ಲಿ ಅನಾಲಿಸಿಸ್ ಮಾಡೋಣ. ಒಂದು ಪ್ರಶ್ನೆಯನ್ನು 360 ಡಿಗ್ರಿನಲ್ಲೂ 360 ಡಿಗ್ರಿನಲ್ಲೂ ಅನಾಲಿಸಿಸ್ ಮಾಡೋಣ. ಯಾಕೆ ಆ ಉತ್ತರ ಕರೆಕ್ಟು, ಯಾಕೆ ಬೇರೆ ಉತ್ತರ ಆಗಲ್ಲ ಅನ್ನೋದನ್ನ ನೋಡೋಣ. ಈಗ ಒಟ್ಟು 31 ಪ್ರಶ್ನೆಗಳು ಬಂದಿವೆ. 31 ಪ್ರಶ್ನೆಗಳು ಕಡಿಮೆ ಏನಲ್ಲ, ಎಲ್ಲ ಇದಕ್ಕೂ ಕೂಡ ಹೈಯೆಸ್ಟ್ ಪ್ರಶ್ನೆಗಳು ಬಂದಿರುವಂತಹ ಒಂದು ಏರಿಯಾ ಅಂದರೆ ಸೈನ್ಸು. ಅದನ್ನು ತುಂಬ ಕ್ಲೀನಾಗಿ ಬರೀಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತಿದ್ದಾನೆ, ಸ್ಟೇಟ್ಮೆಂಟ್ ವೈಸ್ ಕೊಡ್ತಿದ್ದಾನೆ, ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ. ಈಗ ಒಂದೊಂದಾಗಿ ನೋಡೋಣ. ಓಕೆ, ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳು ಕೆಳಕಂಡಂತಿವೆ. ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟನ್ನಲ್ಲಿ ಬಳಸುವಂಥ ಉಪಕರಣಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ 3 ಉಪಕರಣಗಳನ್ನು ಕೊಟ್ಟಿದ್ದಾನೆ. ಆ 3 ಉಪಕರಣಗಳಲ್ಲಿ ಯಾವ 2 ಉಪಕರಣಗಳನ್ನು ನಾವು ಬಳಸ್ತೀವಿ ಅಂತ ಹೇಳಬೇಕು. ಏನು ಕೊಟ್ಟಿದ್ದಾನೆ? ವಿದ್ಯುತ್ ಕೋಶ ಕೊಟ್ಟಿದ್ದಾನೆ. ಇದನ್ನೇ ಬ್ಯಾಟ್ರಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹೇಳಿದ್ರೆ, ಬ್ಯಾಟ್ರಿ. ಓಕೆ, ಬ್ಯಾಟ್ರಿ ಕೊಟ್ಟಿದ್ದಾನೆ. ಸ್ವಿಚ್ಚನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ರೋಧವನ್ನು ಕೊಟ್ಟಿದ್ದಾನೆ, ರಿಯೋಸ್ಟಾಟನ್ನು ಕೊಟ್ಟಿದ್ದಾನೆ. ಯಾವ 2ಅನ್ನು ಬಳಸ್ತೀವಿ? ಈಗ ವಿದ್ಯುತ್ ಕೋಶ ಅಂತ ತೆಗೆದುಕೊಂಡ್ರೆ ಒಂದು ಬ್ಯಾಟ್ರಿ ಇರಬೇಕು. ಬ್ಯಾಟ್ರಿ ಇದ್ದಾದಮೇಲೆ ನೆಕ್ಸ್ಟು ಬರುವಂಥದ್ದು ವಿದ್ಯುತ್ ಕೋಶ ಆಯಿತು. ಇಲ್ಲಿ ಬಲ್ಬ್ ಇರುತ್ತೆ, ಅವ್ನು ಕೊಟ್ಟಿಲ್ಲ, ಬೇಡ. ಅಮೀಟರ್ ಇರುತ್ತೆ, ಅವ್ನು ಕೊಟ್ಟಿಲ್ಲ, ಬೇಡ. ಸ್ವಿಚ್ ಇರುತ್ತೆ, ಸ್ವಿಚ್ಚನ್ನು ಕೆಯಿಂದ ಇಂಡಿಕೇಟ್ ಮಾಡ್ತೀವಿ, ಸ್ವಿಚ್ಚನ್ನು ಕೊಟ್ಟಿರ್ತಾನೆ. ಹಾಗಾದರೆ 2 ಯಾವುದು ಇದೆ ಅಂತಂದರೆ A ಮತ್ತು B ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಮೇಲಿನವುಗಳಲ್ಲಿ ಸರಿಯಾದ ಹೋಲಿಕೆಯಾಗಿರುವಂತಹ ಸರ್ಕ್ಯೂಟ್ನ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಬ್ಯಾಟ್ರಿ ಮತ್ತು ಸ್ವಿಚ್ ಅಥವಾ ಪ್ಲಗ್ ಕೀಯನ್ನು ಕೊಟ್ಟಿದ್ದಾನೆ. 2 ಕರೆಕ್ಟ್ ಆಗಿದೆ. A ಮತ್ತು B ಅನ್ನೋದು ಕರೆಕ್ಟ್ ಆನ್ಸರು. A ಒಂದು ಕರೆಕ್ಟ್ ಆಗಿದೆ, A ಮತ್ತು B. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್, ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅಂದರೆ ಪವರ್ ಆಫ್ ಲೆನ್ಸನ್ನು ಯಾವತ್ತಿಂದ ಅಳಿತೀವಿ ಅಂತ ಕೇಳಿದ್ದಾನೆ. ಪವರ್ ಆಫ್ ಲೆನ್ಸನ್ನು ಅಳಿಯೋದಕ್ಕೆ ಒಂದು ಫಾರ್ಮುಲಾ ಇದೆ, P = 1/f ಅಂತ. ಪವರ್ ಅಂದರೆ ಸಾಮರ್ಥ್ಯ, F ಅಂದರೆ ಫೋಕಲ್ ಲೆಂತ್ ಅಂದರೆ ಸಂಗಮ ದೂರ ಅಂತ ಹೇಳ್ತೀವಿ. ಇದನ್ನು ನಾವು ಯಾವತ್ತಿಂದ ಅಳಿತೀವಿ ಅಂದರೆ ಡಯಾಪ್ಟರಿಂದ ಅಳಿತೀವಿ. ಡಯಾಪ್ಟರಿಂದ ಅಳಿತೀವಿ. ಇದ್ರ ಮೇಲೆ ಇನ್ನೂ ಒಂದು ಟ್ವಿಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಮೈನಸ್ ಇದ್ದರೆ ಅದು ನಿಮ್ನ ಮಸೂರ, ಪ್ಲಸ್ ಇದೆ ಆದರೂ ಪಿನ ಮಸೂರ. ಇದು ಒಂದು ಕನ್ಫ್ಯೂಸನ್ನ ಕೊಡ್ತಾನೆ, ಮುಂದಿನ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. SI ಮಾನ ಯಾವುದು, ಮಸೂರದ ಸಾಮರ್ಥ್ಯದ SI ಮಾನ ಯಾವುದು ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತಂದರೆ ಡಯಾಪ್ಟರ್ ಕರೆಕ್ಟ್ ಆನ್ಸರ್. ಮೀಟರ್ನಲ್ಲಿ ಅಳಿಯಲ್ಲ ನಾವು, ವ್ಯಾಟಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಅಳಿಯೋದು, ವಿಭವಾಂತರವನ್ನು ಅಳಿಯೋದು ವೋಲ್ಟಲ್ಲಿ. ಇದು ಕರೆಕ್ಟಾಗಿರೋದು ಯಾವುದು ಅಂತಂದರೆ ಡಯಾಪ್ಟರ್ ಅನ್ನೋದು ಕರೆಕ್ಟ್ ಆನ್ಸರು. ನೀವು ಕನ್ನಡಕ ಇದನ್ನೆಲ್ಲ ಬಿಡಿದ್ರೆ 1.5D ಅಂತ ಕೊಟ್ಟಿರ್ತಾನೆ. D ಅಂದರೆ ಡಯಾಪ್ಟರ್ ಅಂತ. ಕನ್ನಡಕದ ಮೆಜರ್ಮೆಂಟಲ್ಲಿ ಇದರಲ್ಲೆಲ್ಲ ನೋಡಿರ್ತೀರ. ಡಯಾಪ್ಟರ್ ಅನ್ನೋದು ಕರೆಕ್ಟ್ ಆನ್ಸರ್ ಇದರೊಳಗೆ. ನೆಕ್ಸ್ಟ್, ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಎಂದು ಕರೆಯುತ್ತಾರೆ? ಮೆದುಳಿನ 4 ಭಾಗವನ್ನು ಕೊಟ್ಟಿದ್ದಾನೆ. ಅನುಮಸ್ತಿಷ್ಕ, ಪಾನ್ಸ್, ಮಹಾಮಸ್ತಿಷ್ಕ, ಮಣಿಶಿರ ಅಂತ. ಇಂಗ್ಲೀಷಲ್ಲಿ ನೋಡಿದ್ರೆ ಸೆರಿಬುಲಮ್, ಪಾನ್ಸ್, ಸೆರಿಬ್ರಮ್ ಮತ್ತು ಮೆಡುಲಾ ಅಬ್ಲಾಂಗೇಟ ಅಂತ ಹೇಳ್ತೀವಿ. ನೋಡಿ, ಪ್ರಜ್ಞಾಸ್ಥಿತಿನಲ್ಲಿರುವಂಥದ್ದು ಯಾವುದನ್ನು ನೋಡ್ಕೊಳ್ಳುತ್ತೆ ಅಂತಂದರೆ ಮುಂದೆ ಇರುವಂಥ ಭಾಗ, ಈ ಭಾಗವನ್ನು ನಾವು ಮಹಾಮಸ್ತಿಷ್ಕ ಅಂತ ಕರಿತೀವಿ. ಮೆದುಳಿನ ಪ್ರಜ್ಞಾಸ್ಥಿತಿ ನಮ್ಮ ಪ್ರಜ್ಞೆಯನ್ನು ಅಳಿಯುವಂಥ ಒಂದು ಭಾಗ, ಒಂದು ಲೊಕೇಟ್ ಆಗಿರುವಂಥ ಭಾಗ ಯಾವುದು ಅಂತ ಇವನು ಕೇಳಿರುವಂಥದ್ದು ಮಹಾಮಸ್ತಿಷ್ಕ ಅನ್ನೋದು ಕರೆಕ್ಟ್ ಆನ್ಸರ್. ಇಂಗ್ಲೀಷಲ್ಲಿ ಸೆರಿಬ್ರಮ್ ಅಂತ ಕರೀತಾರೆ, ಸೆರಿಬ್ರಮ್. ಓಕೆ, ಕಾನ್ಸಿಯಸ್ನೆಸ್ ಲೊಕೇಟ್ ಆಗಿರುವಂಥ ಬ್ರೈನ್ ಭಾಗ ಯಾವುದು ಅಂತಂದರೆ ಸೆರಿಬ್ರಮ್ ಭಾಗ. ಈ ಭಾಗಕ್ಕೆ ಹೇಟಾಗದಿರ ನೋಡ್ಕೋಬೇಕಾಗುತ್ತೆ. ಕಾರಣ ಏನು ಅಂತಂದರೆ ಇದಕ್ಕೆ ಡ್ಯಾಮೇಜ್ ಆದಾಗ ನಾವು ಇದನ್ನೆಲ್ಲ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಮ್ಮ ಬ್ರೈನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನ್ಯಾಚುರಲಾಗಿ ಕ್ರೇನಿಯಮ್ ಅಂತ ಒಂದು ಬೋನ್ ಇದೆ, ಅದಕ್ಕೂ
ಟೂ ವೀಲರಲ್ಲಿ ನೀವು ಇದೆಲ್ಲ ಹೆಲ್ಮೆಟನ್ನು ಕಡ್ಡಾಯಗೊಳಿಸಿರುವಂಥ ಉದ್ದೇಶ ಈ ಭಾಗಕ್ಕೆ ಬಿದ್ದಾಗ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ. ನೆಕ್ಸ್ಟು ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾ ಸ್ಥಿತಿ ಇರುತ್ತೆ ಅಂದರೆ ಮಹಾಮಸ್ತಿಷ್ಕ ಅನ್ನೋದು ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್, ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾನೆ. ಇಲ್ಲಿ ಜೋಡಿ ಕೊಟ್ಟಿದ್ದಾನೆ, ಅದರಲ್ಲಿ ಸರಿ ಇಲ್ಲದೆ ಇರೋದು ಯಾವುದು ಅಂತ ಕೇಳಿದ್ದಾನೆ. ರೈನೋ ವೈರಾಣು ಇದು ವೈರಸ್, ಇದು ರೈನೋ ವೈರಸ್ಸು ಕಾಮನ್ ಕೋಲ್ಡ್ ನೆಗಡಿಯನ್ನು ತರುತ್ತೆ, ಇದು ಕರೆಕ್ಟಾಗಿದೆ ಇಲ್ಲಿ. ಓಕೆ. ಎಂಟಮಿಬಾ ಅಂತ ಒಂದು ಪ್ರೋಟೋಜೋವಾ ಇದೆ, ಏಕಕೋಶ ಜೀವಿ ಇದೆ, ಇದು ಆಮಶಂಕೆ ಭೇದಿ ಅಮಿಬಿಕ್ ಡಿಸೆಂಟ್ರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಇದು ಸರಿ ಇದೆ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನೋದು ಅಥವಾ ಪ್ಲಾಸ್ಮೋಡಿಯಂ ಅನ್ನೋದು ತರೋದು ಮಲೇರಿಯಾವನ್ನು ತರುತ್ತೆ, ಇಲ್ಲಿ ನ್ಯೂಮೋನಿಯಾ ಅಂತ ಕೊಟ್ಟಿದ್ದಾನೆ, ಇದು ತಪ್ಪಾಗಿದೆ. ಟ್ರೈಕೋಫೈಟಾನ್ ಅಂತ ಇದೆ, ಇದನ್ನು ರಿಂಗ್ ವರ್ಮ್ ಅಂತಲೇ ಕರೀತಾರೆ, ಉಳುಕಡ್ಡಿ ಅಂತ ಹೇಳ್ತೀರಾ ಕನ್ನಡದೊಳಗೆ, ಇದು ಕೂಡ ಕರೆಕ್ಟಾಗಿದೆ. ಇದು ಫಂಗಸ್ಸಿಂದ ಶಿಲೀಂಧ್ರದಿಂದ ಬರುವಂಥ ಕಾಯಿಲೆ ಇದು. ಹಾಗಾದರೆ ಸರಿ ಇಲ್ಲದೇ ಇರುವಂಥ ಹೊಂದಿಕೆಯನ್ನು ಬರೀರಿ ಅಂತ ಕೇಳಿದ್ದಾರೆ, ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಗುತ್ತೆ. ಪ್ಲಾಸ್ಮೋಡಿಯಂ ಅನ್ನೋದು ನ್ಯೂಮೋನಿಯಾವನ್ನು ತರೋದಿಲ್ಲ. ನ್ಯೂಮೋನಿಯಾ ಅನ್ನೋದು ಶ್ವಾಸಕೋಶಕ್ಕೆ ಬಾಧಿಸುವಂಥ ಕಾಯಿಲೆ, ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆ ಅದು. ಓಕೆ. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುತ್ತದು. ಅದರಿಂದ ಇದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನೋದು ಒಂದು ಪ್ರೋಟೋಜೋವಾ, ಏಕಕೋಶ ಜೀವಿ, ಇದು ಕರೆಕ್ಟ್ ಆನ್ಸರ್ ಅಲ್ಲ. ಮುಂದೆ ಹೋಗೋಣ. ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಮುಂದೆ ಹೋಗೋಣ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಅವನು. ಓದೋಣ ನಿಧಾನಕ್ಕೆ. ಬಂಗಾರದ ಹಕ್ಕಿ ಗೋಲ್ಡನ್ ರೈಸ್ ಅಂತ, ಇದು ಸ್ಥಳೀಯವಾಗಿ ಮಾರ್ಪಡಿಸಿದಂಥ ಒಂದು ಸಸ್ಯವಾಗಿದ್ದು ಇದನ್ನು ವಿಟಮಿನ್ ಎ ಅಂಶವನ್ನು ಸಮೃದ್ಧಿಗೊಳಿಸಲು ಅಭಿವೃದ್ಧಿಪಡಿಸಲಾಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ, ಅವಾಗ ಮಾತ್ರ ಈಸಿಯಾಗಿ ಆನ್ಸರ್ ಮಾಡೋದಕ್ಕಾಗತ್ತೆ. ಈ ಗೋಲ್ಡನ್ ರೈಸ್ ಅನ್ನುವಂಥ ಕಾನ್ಸೆಪ್ಟನ್ನ 2005ನಲ್ಲಿ 2005ರಲ್ಲಿ ಜಾರಿಗೆ ಬಂದಿದ್ದು. ಇದು ಪೋಟ್ರಿಕಸ್ ಅನ್ನೋರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇದನ್ನು IR64 ಅನ್ನುವಂಥ ಭತ್ತದ ತಳಿಯ ಮೇಲೆ ಮಾಡಿದ್ರು. IR64 ಅನ್ನುವಂಥ ಭತ್ತದ ತಳಿ ಮೇಲೆ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ, ನಾವು ರೈಸ್ ಅಂದರೆ ಹೆಂಗಿರಬೇಕು ಅಂದರೆ ಸಣ್ಣಗಿರಬೇಕು, ಉದ್ದಗಿರಬೇಕು. ಅದಕ್ಕೋಸ್ಕರ ರೈತರು ಏನು ಮಾಡ್ತಾಯಿದ್ರು, ಅದನ್ನ ಪಾಲಿಸ್ ಮಾಡಿಸ್ಬಿಡ್ತಾಯಿದ್ರು. ಜನಗಳು ಅದನ್ನ ಬಳಸೋದಕ್ಕೆ ಮೊದಲು ಪಾಲಿಸ್ ಮಾಡಿಸ್ತಾಯಿದ್ರು. ಈ ಪಾಲಿಸ್ ಮಾಡೋದ್ರಿಂದ ಹೊರಭಾಗದಲ್ಲಿ ಏನಾಯ್ತಿತ್ತು ಅಂತಂದರೆ ವಿಟಮಿನ್ ಎ ಇತ್ತು, ಇದು ಲಾಸ್ ಆಗಿಬಿಡ್ತಾಯಿತ್ತು. ಅದಕ್ಕೋಸ್ಕರ ವಿಜ್ಞಾನಿಗಳು, ಡಾಕ್ಟರ್ಸ್ ಇವರೆಲ್ಲ ಹೇಳಿದ್ರು ಅನ್ಪಾಲಿಸ್ಡ್ ರೈಸನ್ನು ಬಳಸಿ, ಪಾಲಿಸ್ ಮಾಡದೇ ಇರುವಂಥ ರೈಸನ್ನು ಬಳಸಿ ಅಂತ ಹೇಳಿದ್ರು. ಆದರೆ ಜನಗಳು ಇದನ್ನು ಫಾಲೋ ಮಾಡಲಿಲ್ಲ. ಜನಗಳು ಇದನ್ನು ಫಾಲೋ ಮಾಡಲ್ಲ ಅಂತ ಗೊತ್ತಾದಮೇಲೆ ಡಿಕೋಡೆಬ್ಲಿಸ್ ಅನ್ನುವಂಥ ಒಂದು ಫ್ಲಾರಿಂದ ವಿಟಮಿನ್ ಡಿ ಇದನ್ನು ಕ್ಯಾರಟಿನ್ ಅನ್ನುವಂಥ ಒಂದು ಪ್ರೋಟೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ರೈಸ್ನ ಮಧ್ಯಕ್ಕೆ ಇಂಜೆಕ್ಟ್ ಮಾಡಿದ್ವಿ. ಆಗ ಎಂಟೈರ್ ರೈಸು ಗೋಲ್ಡ್ ಕಲರ್ಗೆ ಟರ್ನ್ ಆಯಿತು. ಅದಕ್ಕೋಸ್ಕರ ಇದನ್ನ ಗೋಲ್ಡನ್ ರೈಸ್ ಅಂತ ಕರೆದ್ರು. ಇದು ವಿಟಮಿನ್ ಎಯನ್ನು ಸಮೃದ್ಧಿಯನ್ನು ಪಡಿಸೋದಕ್ಕೆ ಅಭಿವೃದ್ಧಿಪಡಿಸಿದಂಥ ಒಂದು ರೈಸು. ಇದು ಕರೆಕ್ಟಾಗಿದೆ ಸ್ಟೇಟ್ಮೆಂಟ್. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಮೊಟ್ಟ ಮೊದಲಿಗೆ ಬದಲಿಗೆ ಕುಲಂತರಿ ಹಸು ರೋಸಿ ಆಲ್ಫಾ-1 ಆ್ಯಂಟಿಟ್ರಿಪ್ಸಿನ್ನಿಂದ ಸಮೃದ್ಧಿಯಾದ ಮಾನವನ ಪ್ರೋಟೀನನ್ನು ಉತ್ಪಾದಿಸಿತು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಫಸ್ಟ್ ಟ್ರಾನ್ಸಿಷನ್ ಆಗಿದ್ದಂಥ ಹಸು ಹೆಸರೇನು ಅಂತಾರೆ ರೋಸಿ, ಕರೆಕ್ಟಾಗಿದೆ. ಇದು ಆಲ್ಫಾ ಆ್ಯಂಟಿಟ್ರಿಪ್ಸಿನ್ ಸಮೃದ್ಧಿಯಿಂದ ಅದನ್ನ ಜಾಸ್ತಿ ಮಾಡಿ ಪ್ರೋಟೀನನ್ನು ನಮ್ಮ ದೇಹದಲ್ಲಿ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಮಾಡಿದ್ರು. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿದೆ. ಹಾಗಾದರೆ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂದರೆ, ಎರಡು ಸ್ಟೇಟ್ಮೆಂಟ್ ಸರಿ ಇದೆ ಅನ್ನೋದು ಕರೆಕ್ಟಾಗಿದೆ. ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದೆ ಅನ್ನುವಂಥದ್ದು ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕಾರಣ ಇದು ವಿಟಮಿನ್ ಎಯನ್ನು ಎನ್ರಿಚ್ ಮಾಡೋದಕ್ಕೋಸ್ಕರ ಮಾಡಿದಂಥದ್ದು, ಇದು ಪ್ರೋಟೀನನ್ನು ನಮ್ಮ ಬಾಡಿನಲ್ಲಿ ಎನ್ರಿಚ್ ಮಾಡೋದಕ್ಕೆ ಮಾಡಿದಂಥದ್ದು. ಎರಡೂ ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಕರೆಕ್ಟ್ ಆನ್ಸರು. ನೋಡ್ಕೊಂಡು ಬರೀಬೇಕಿದು. ಇದು ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಿದಂಥ ಪ್ರಶ್ನೆ ಇದು. ಓಕೆ, ಮುಂದಕ್ಕೆ ಹೋಗೋಣ. ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಪಟ್ಟಿ 1 ಅನ್ನು ಪಟ್ಟಿ 2ರೊಂದಿಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಕೆಳಗೆ ನೀಡಿದ ಸಂಕೇತಗಳಿಂದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಒಂದು ಸೈಡಲ್ಲಿ ವಿಟಮಿನನ್ನು ಕೊಟ್ಟಿದ್ದಾನೆ, ಜೀವಸತ್ವಗಳನ್ನು ಕೊಟ್ಟಿದ್ದಾನೆ. ಇನ್ನೊಂದು ಸೈಡಲ್ಲಿ ಅವತ್ರಗಳ ರಾಸಾಯನಿಕ ಹೆಸರನ್ನು ಕೊಟ್ಟಿದ್ದಾನೆ. ಯಾವುದಕ್ಕೆ ಯಾವುದು ಸರೋಗುತ್ತೆ ಅನ್ನೋದನ್ನು ಹೇಳಿ ಅಂತ ಕೇಳಿದ್ದಾನೆ ಇದರೊಳಗೆ. ಓಕೆ, ವಿಟಮಿನ್ ಎನ್ನು ರೆಟಿನಾಲ್ ಅಂತ ಕರಿತೀವಿ, ರೆಟಿನಾಲ್. ಓಕೆ, ವಿಟಮಿನ್ ಡಿಯನ್ನು ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ.
ನೀವು ಮ್ಯಾಥ್ಯೂ ಫಾಲೋಯಿಂಗಲ್ಲಿ ಏನು ಮಾಡ್ತೀರಿ ಅಂತಂದರೆ ಸರಿಯಾಗಿರುವಂಥ ಉತ್ತರ ಅದ್ರ ಮುಂದೆನೇ ಕೊಟ್ಟಿದ್ರೆ ಮ್ಯಾಥ್ಯೂ ಫಾಲೋಯಿಂಗ್ ಯಾಕೆ ಕೊಡ್ತಾ ಇದ್ದ ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡ್ತೀರಾ, ಎಲ್ಲವೂ ಚೇಂಜ್ ಆಗಿಬಿಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮ್ಯಾಥ್ಯೂ ಫಾಲೋಯಿಂಗ್ ಹೆಂಗೆ ಅಂದರೆ ಹೊಡೆದ್ರೆ ಲಕ್ಕು, ಹೊಡೆದಿರೋ ಲಕ್ವ, ಒಂದೇ ಕಡೆಗೆ ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ. ತುಂಬ ಕೇರ್ಫುಲ್ಲಾಗಿ ಬರೀಬೇಕು. ವಿಟಮಿನ್ ಇನ ಟೋಕೋಫೆರಾನ್ ಅಂತ ಕರಿತೀವಿ, ಇದು ಕೂಡ ಸರಿಯಾಗಿ ಅದು ಒಂದೇ ನೇರಕ್ಕೆ ಕೊಟ್ಬಿಟ್ಟಿದ್ದಾನೆ. ವಿಟಮಿನ್ B12 ಸೈನೋ ಕೊಬಾಲ್ಮಿನ್ ಅಂತ ಕರೀತಾರೆ. ಹಾಗಾದರೆ 4, 2, 3, 1 ಎ ಆಪ್ಷನ್ಸು ಸರಿಯಾಗಿದೆ, ಇದೇ ಕರೆಕ್ಟಾಗಿದೆ, ನೋಡಿ ಬರಿಬೋದು. ಓಕೆ, ಇದು ಈ ಥರದವನ್ನ ಒಂದು ಸ್ವಲ್ಪ ಹೋಲಿಕೆ ಮಾಡಿ ಒಂದು ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ನಿಮ್ಗೊಂದು ಉತ್ತರ ಗೊತ್ತಿಲ್ಲ ಅಂದರೂ ಕರೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದರಿಂದನೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದಿಸಿ ಬರೆಯಿರಿ ಹೆಂಗೆ ಅಂದರೆ ಹೊಡೆದ್ರೆ ಲಕ್ಕು, ಹೊಡೆದರೆ ಲಕ್ವ, ಅದನ್ನು ತುಂಬ ಕೇರ್ಫುಲ್ಲಾಗಿ ಬರೀಬೇಕಾಗುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವಿಟಮಿನ್ ಎ ರೆಟಿನಾಲ್, ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್, ವಿಟಮಿನ್ ಇ ಟೋಕೋಫೆರಾನ್, ವಿಟಮಿನ್ B12 ಸೈನೋ ಕೊಬಾಲ್ಮಿನ್ ಕರೆಕ್ಟಾಗಿರುವಂಥ ಇದು. ಓಕೆ, ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ, ಇದು ಮ್ಯಾಚ್ ಮಾಡಿದ್ದೀವಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಜೈವಿಕ ಗೊಬ್ಬರ, ಬಯೋ ಫರ್ಟಿಲೈಸರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮಾಣುಜೀವಿಗಳನ್ನು ಬಳಸುತ್ತಾರೆ ಅಂತ ಕೇಳಿದ್ದಾನೆ. ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅಂತ ಹೇಳಿದ್ದಾನೆ. ಇಲ್ಲಿ ವೈರಸನ್ನು ಬಳಸಲ್ಲ ನಾವು, ಅದರಿಂದ ಇದು ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಪಾಚಿಗಳು ಅಂತ ಹೇಳಿದ್ದಾನೆ, ಇದು ಕರೆಕ್ಟು. ಜೀವಿಗಳನ್ನು ಬಳಸಿ ಗೊಬ್ಬರಗಳ ಅಂದರೆ ನ್ಯೂಟ್ರಿಷನ್ಸನ್ನು, ಪೋಷಕಾಂಶಗಳನ್ನು ನಾವು ಸಮೃದ್ಧಿಪಡಿಸಿದ್ರೆ ಅದನ್ನ ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಕೇಳಿದ್ದಾನೆ, ನಿಮ್ಗೆ ಗೊತ್ತಿದೆ ರೈಜೋಬಿಯಮ್ ಅಂತ. ರೈಜೋಬಿಯಮ್ ಬ್ಯಾಕ್ಟೀರಿಯಾವನ್ನು ಸಾರಜನಕ ಸ್ಥಿರೀಕರಣದಲ್ಲಿ ಬಳಸ್ತಾರೆ. ಸಯನೋ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಸಯನೋ ಬ್ಯಾಕ್ಟೀರಿಯಾಗಳನ್ನು ಕೂಡ ಬಳಸ್ತೀವಿ. ನೆಕ್ಸ್ಟ್ ನೀಲಿ ಹಸಿರು ಪಾಚಿಗಳು ಅಂತ ಹೇಳ್ತಾರೆ. ನಾಸ್ಟಾಕ್, ಅನಾಬಿನಾ, ಅಜೋಲಾ, ಇವೆಲ್ಲವೂ ಕೂಡ ನೀಲಿ ಹಸಿರು ಪಾಚಿಗಳು. ಇದನ್ನು ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳನ್ನು ಸ್ಥಿರೀಕರಿಸೋದಕ್ಕೆ ಬಳಸಿ ಜೈವಿಕ ಗೊಬ್ಬರವಾಗಿ ಬಳಸ್ತಾರೆ, ಅದು ಕರೆಕ್ಟ್ ಆನ್ಸರು. ಆದಿಜೀವಿಗಳನ್ನು ಶೈವಲಗಳನ್ನು ಬಳಸಲ್ಲ. ಶೈವಲಗಳನ್ನು ಬಳಸ್ತೀವಿ, ಮತ್ತು ಆದಿಜೀವಿಗಳು ತಪ್ಪಾಗಿರುತ್ತೆ. ಆದಿಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಉಪಯೋಗಕ್ಕೆ ಬರಲ್ಲ. ಸೂಕ್ಷ್ಮಾಣುಜೀವಿಗಳನ್ನು ಅಂದರೆ ಇದನ್ನು ಸರಿಪಡಿಸೋದಕ್ಕೆ ಅಂದರೆ ಜೈವಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡೋದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಯಾವುದು ಅಂದರೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಪಾಚಿಗಳು. ಬ್ಯಾಕ್ಟೀರಿಯಾಗಳು ಅಂದರೆ ರೈಜೋಬಿಯಮ್, ಸಯನೋ ಬ್ಯಾಕ್ಟೀರಿಯಾಸ್ ಇವನ್ನೆಲ್ಲ ಬಳಸ್ತೀವಿ. ಯಾಕೆ ನಾವು ಬೇರುಗಳ ಗಂಟಿರುವಂಥ ಸಸ್ಯಗಳನ್ನು, ಅವರೆ, ತೊಗರಿ ಇದನ್ನೆಲ್ಲ ಹೇಗೆ ಬೆಳಿಬೇಕು ಅಂತಂದರೆ ಈ ಬೇರುಗಳ ಗಂಟಲ್ಲಿ ಇದ್ಬಿಟ್ಟು ಸಾರಜನಕ ಸ್ಥಿರೀಕರಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಗ್ರೌಂಡ್ನಟ್, ಕಡಲೆಕಾಯಿ ವೆರಿ ಗುಡ್ ಎಕ್ಸಾಂಪಲ್ ಅದಕ್ಕೆ. ನೆಕ್ಸ್ಟ್ ನೀಲಿ ಹಸಿರು ಪಾಚಿಗಳು, ನಾಸ್ಟಾಕ್ ಅನಾಬಿನಾ ಅನ್ನೋದನ್ನ ಭತ್ತದ ಗದ್ದೆ ಇದಕ್ಕೆ ಹೆರ್ಚ್ಬಿಡ್ತಾರೆ. ಹೆರ್ತಾಗ ಏನಾಗುತ್ತೆ ಅಂದರೆ ಅದು ಮೇಲಿರುವಂಥ ಗೇಸಿಯಸ್ ನೈಟ್ರೋಜನ್ನ ಫಿಕ್ಸಿಯೇಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರಿಂದ ಜೈವಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುವಂಥ 2 ಸೂಕ್ಷ್ಮಾಣುಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಕ್ಯೂಬಾ ಡ್ರೈವರ್ಸ್ಗಳು ಬಳಸುವಂತಹ ಟ್ಯಾಂಕ್ಗಳಲ್ಲಿರುವ ಅನಿಲಗಳ ಮಿಶ್ರಣ. ಸ್ಕ್ಯೂಬಾ ಡ್ರೈವರ್ಸ್ ಸಮುದ್ರ ಹ್ಯಾನಿಗಳು ಬಳಸುವಂಥ ಒಂದು ಸ್ಕ್ಯೂಬಾ ಡ್ರೈವರ್ಗಳಲ್ಲಿ ಏನೇನನ್ನು ಬಳಸ್ತಾನೆ ಅಂತ ಕೇಳಿದ್ದಾನೆ. ಓಕೆ, ಈಲಿಯಂ, ಆಕ್ಸಿಜನ್, ನೈಟ್ರೋಜನ್ ಕರೆಕ್ಟಾಗಿದೆ ಇದು ಆನ್ಸರು. ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನನ್ನು ಬಳಸಲ್ಲ, ಕಾರಣ ಇದು ಹೈಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂಯನ್ನು ಹೊಂದಿರುವಂಥ ಅನಿಲ. ಎಕ್ಸ್ಪ್ಲೋಗ ಸಾಧ್ಯತೆ ಇರುತ್ತೆ, ಬಳಸಲ್ಲ. ಇಲ್ಲೂ ಹೈಡ್ರೋಜನ್ ಇದೆ, ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲೂ ಹೈಡ್ರೋಜನ್ ಇದೆ, ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಉತ್ತರಕ್ಕೆ ಬಂದ್ಬಿಡ್ಬೋದು. ಈಲಿಯಂ, ಆಮ್ಲಜನಕ, ಸಾರಜನಕ. ಇಂಗ್ಲೀಷಲ್ಲಿ ಹೇಳೋದಾದರೆ ಈಲಿಯಂ, ಆಕ್ಸಿಜನ್, ನೈಟ್ರೋಜನ್ ಈ 3 ಅನಿಲಗಳನ್ನು ಆ ಟ್ಯಾಂಕ್ಗಳಲ್ಲಿ ಬಳಸ್ತಾರೆ. ಅದರದ್ದು ಒಂದು ಉದ್ದೇಶ ಇದೆ. ಇದು ಹಗುರವಾದಂಥ ಅನಿಲ, ಇದು ಉಸಿರಾಟಕ್ಕೆ ಮತ್ತು ಕಂಬಸ್ಟಿಬಲ್ ಆಗೋದಕ್ಕೆ ಇದು ಹೆಲ್ಪ್ ಮಾಡಿಬಿಡುತ್ತೆ. ಇದು ಹೈ ಪ್ರೆಷರ್, ಒತ್ತಡವನ್ನು ತಡ್ಕೊಳ್ಳೋದಕ್ಕೆ ನೈಟ್ರೋಜನ್ನು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್
ಪಟ್ಟಿ 1ರಲ್ಲಿನ ಲೋಹಗಳನ್ನು ಪಟ್ಟಿಯನ್ನು 2ರಲ್ಲಿನ ಸ್ವಭಾವಗಳಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. ಪಟ್ಟಿ 1ರಲ್ಲಿ ಏನನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಲೋಹಗಳನ್ನು ಕೊಟ್ಟಿದ್ದಾನೆ. 2ರಲ್ಲಿ ಅವುಗಳ ಹೆಂಗೆ ಸಿಗ್ತವೆ ಅನ್ನೋದಂಥ ರೂಪಗಳಲ್ಲಿ ಕೊಟ್ಟಿದ್ದಾನೆ. ಈಗ ಒಂದೊಂದಾಗಿ ನೋಡೋಣ. ಚಿನ್ನ ನಿಸರ್ಗದಲ್ಲಿ ಮುಕ್ತವಾಗಿ ಸಿಗುವಂತಹ ಲೋಹ. ಮುಕ್ತವಾಗಿ ಸಿಗೋದು ಅಂತಂದರೆ ಯಾವುದ್ರ ಜೊತೆನೂ ಸೇರ್ಕೊಂಡಿರೋದಿಲ್ಲ, ಅದೇ ಇಂಡಿಪೆಂಡೆಂಟಾಗಿ ಸಿಗುವಂಥ ಒಂದಿದು. ಓಕೆ, ಚಿನ್ನ ಎಲ್ಲಿದ್ದರೂ ಚಿನ್ನನೇ ಅಂತ ಹೇಳ್ತಾರೆ, ಅಥವಾ ನೀವೇ ಎದೆ ತಟ್ಟು ಹೇಳ್ತೀರಾ 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ನಾನು ಅಂತ. ಅಷ್ಟು ಶುದ್ಧವಾಗಿರೋದು, ಎಲ್ಲಿದ್ದರೂ ನನ್ನ ತನವನ್ನು ಬಿಡಲ್ಲ ಅಂತ ಅರ್ಥ ಅದು. ತಾಮ್ರ ಚಾಲ್ಕೋಫೈರೇಟ್ ಅನ್ನುವಂಥ ಅದರಿಂದ ಇದನ್ನು ಮಾಡ್ತಾರೆ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಮೆಗ್ನೀಷಿಯಂ ನಿಸರ್ಗದಲ್ಲಿ ಎಂದಿಗೂ ಮುಕ್ತವಾಗಿ ಸಿಗೋದಿಲ್ಲ, ಕಾರಣ ಅದು ಆಕ್ಸಿಜನ್ ಜೊತೆ ತುಂಬ ಹೈಲಿ ಆ್ಯಕ್ಟಿವ್ ಆಗುತ್ತೆ, ಅದ್ರ ಮೇಲೆ ಆಕ್ಸೈಡ್ ಫಾರ್ಮೇಷನ್ ಆಗಿಬಿಡುತ್ತೆ. ಸೀಸಾ 3 ರೂಪದಲ್ಲೂ ಸಿಗ್ತವೆ. ಯಾವ್ಯಾವ ರೂಪದಲ್ಲಿ ಸಿಗುತ್ತೆ ಅಂದರೆ ಆಕ್ಸೈಡ್ ರೂಪದಲ್ಲಿ ಸಿಗುತ್ತೆ, ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ, ಕಾರ್ಬೋನೇಟ್ ರೂಪದಲ್ಲಿ ಸಿಗುವಂಥದ್ದು ಸೀಸಾ. ಪೆಮ್ಲಮ್ ಅಂತ ಹೇಳ್ತೀವಿ, ಪಿ ಬಿ ಇಂದ. ಅನ್ನೋದು ಯಾವುದು ಕರೆಕ್ಟ್ ಆನ್ಸರ್ ಅಂದರೆ 1, 4, 2, B2, B2, C1/3. ಓಕೆ, ಎ ಆಪ್ಷನ್ಸು ಸರಿಯಾಗಿದೆ. ಓಕೆ, ಚಿನ್ನ ಮುಕ್ತವಾಗಿ ಸಿಗುವಂಥದ್ದು, ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಇವು 3 ಕೂಡ ಮುಕ್ತವಾಗಿ ನಿಸರ್ಗದಲ್ಲಿ ದೊರೆಯುವಂಥವು. ತಾಮ್ರ ಇದರ ಹದಿರ ಹೆಸರು ಚಾಲ್ಕೋಫೈರೇಟ್ಸ್ ಅಥವಾ ಚಾಲ್ಕೋಸೈಟ್ಸ್ ಅಂತ ಕರಿತೀವಿ. ಮೆಗ್ನೀಷಿಯಂ ನಿಸರ್ಗದಲ್ಲಿ ಎಂದೂ ಮುಕ್ತವಾಗಿ ಸಿಗೋದಿಲ್ಲ, ಕಾರಣ ಏನು ಅಂತಂದರೆ ಇದು ಆಕ್ಸೈಡ್ ಫಾರ್ಮೇಷನ್ನ ಬೇಗ ಮಾಡ್ಕೊಬಿಡುತ್ತೆ. ಆಕ್ಸಿಜನ್ ಜೊತೆ ತುಂಬ ವೇಗವಾಗಿ ವರ್ತಿಸುವಂತಹ ಒಂದು ಧಾತು ಅದು. ಇದು ಸೀಸಾ ಭೂಮಿನಲ್ಲಿ ಯಾವ್ಯಾವ ರೂಪದಲ್ಲಿ ಸಿಗುತ್ತೆ ಅಂದರೆ ಆಕ್ಸೈಡ್ ರೂಪದಲ್ಲಿ ಸಿಗುತ್ತೆ, ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ, ಕಾರ್ಬೋನೇಟ್ ರೂಪದಲ್ಲಿ ಸಿಗುತ್ತೆ. ಅದರಿಂದ ಎ ಅನ್ನೋದು ಕರೆಕ್ಟ್ ಆನ್ಸರು. ನೆಕ್ಸ್ಟ್, ಇತರೆ ಲೋಹಗಳನ್ನು ಕಬ್ಬಿಣದ ಮೇಲೆ ವಿದ್ಯುತ್ ಲೇಪನ ಮಾಡುವ ಮೂಲಕ ಆಹಾರ ಸಂಗ್ರಹಣೆ ಡಬ್ಬಗಳನ್ನು ತಯಾರಿಸಲಾಗುತ್ತದೆ. ಆಹಾರ ಸಂಗ್ರಹಣೆಯ ಡಬ್ಬಗಳ ಮೇಲೆ ವಿದ್ಯುತ್ ಲೇಪನದಲ್ಲಿ ಬಳಸಿರುವ ಲೋಹ ಯಾವುದು? ಎಲೆಕ್ಟ್ರೋಫ್ಲೇಟಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇದಕ್ಕೆ. ಎಲೆಕ್ಟ್ರೋಫ್ಲೇಟಿಂಗ್ ಅಂತ ಕರಿತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದಕ್ಕೆ ಆರ್ಸೆನಿಕ್ ಬಳಸಲ್ಲ. ಆರ್ಸೆನಿಕ್ ಬ್ಲಾಕ್ ಫುಟ್ ಅನ್ನುವಂಥ ಕಾಯಿಲೆಯನ್ನು ತರುತ್ತೆ, ಇದು ಸೂಕ್ತ ಅಲ್ಲ. ಆರ್ಸೆನಿಕನ್ನು ಬಳಸಲ್ಲ. ತಾಮ್ರವನ್ನು ಕೂಡ ಬಳಸಲ್ಲ, ಇದು ಪ್ಲೇಟಿಂಗ್ ಮೆಟಲ್ ಅಲ್ಲ. ಸ್ಟ್ರಾನ್ಸಿನಮ್ ಅಂತ ಇದೆ, ಇದನ್ನು ಟಿನ್ ಅಂತಲೂ ಕರೀತಾರೆ, ಇದು ಕರೆಕ್ಟ್ ಆನ್ಸರು. ಪೆಮ್ಲಮ್ ಸೀಸಾ ಆ್ಯಕ್ಚುಲಿ ಬಳಸಲ್ಲ, ಇದೇನಾದರೂ ನಮ್ಮ ಫುಡ್ಗೆ ಸೇರಿಕೊಂಡ್ರೆ ಹಲವಾರು ಪ್ರಾಬ್ಲಮ್ಗಳನ್ನು, ಹೆಲ್ತ್ ಅಸರ್ಟ್ಸ್ಗಳನ್ನು ತರುತ್ತೆ. ಅದರಿಂದ ಕರೆಕ್ಟ್ ಯಾವುದು ಅಂತಂದರೆ ಸ್ಟ್ರಾನಮ್ ಅನ್ನುವಂಥದ್ದು ಕರೆಕ್ಟ್ ಆನ್ಸರು. ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಟಿನ್ ಅಂತ ಈ ಪದವನ್ನು ಬಳಸ್ತೀವಿ. ಇದನ್ನು ಕಬ್ಬಿಣದ ಪ್ಲೇಟ್ ಮೇಲೆ ಲೇಪನವನ್ನು ಮಾಡಿ ಆಹಾರದ ಇದನ್ನು ಬಾಕ್ಸ್ಗಳನ್ನು ಮಾಡೋದಕ್ಕೆ ಇದನ್ನು ತುಂಬುವಂಥ ಬಾಕ್ಸ್ಗಳು ಮಾಡೋದಕ್ಕೆ, ಆಹಾರ ಸಂಗ್ರಹಿಸುವಂಥ ಬಾಕ್ಸ್ಗಳನ್ನು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ನೆಕ್ಸ್ಟ್, 35% ವಿವಿ ಈಥೈಲ್ ಗ್ಲೈಕಾಲ್ ದ್ರಾವಣವನ್ನು ಕಾರುಗಳಲ್ಲಿ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಕಾರಣವು? ಈಥೈಲ್ ಗ್ಲೈಕಾಲ್ನ ಏನಕ್ಕೆ ಬಳಸ್ತಾರೆ? ಇದನ್ನು ಇಂಜಿನನ್ನು ತಂಪುಗೊಳಿಸಲು ಘನೀಕರಿಸುವ ನಿರೋಧಕವಾಗಿ ಬಳಸುತ್ತಾರೆ, ದಹನಕ್ಕೆ ಇಂಧನವಾಗಿ ಬಳಸುತ್ತಾರೆ, ಒಳೆಯುವ ವಸ್ತುವನ್ನಾಗಿ ಬಳಸುತ್ತಾರೆ, ಏರ್ ಬ್ಯಾಗ್ ತೆರೆಯಲು ಸಹಾಯ ಮಾಡುತ್ತದೆ. ಕಾರಲ್ಲಿ ಈಥೈಲ್ ಗ್ಲೈಕಾಲನ್ನು ಏನಕ್ಕೆ ಬಳಸ್ತಾರೆ ಅಂತ ಬಳಸ್ತೇವೆ. ಇದು ಆಂಟಿ ರಿಫ್ರೆಸೆಂಟ್ ಮೆಟೀರಿಯಲ್. ಇದು ಅಂದರೆ ಘನೀಕರಿಸೋದನ್ನು ತಡೆಯುವಂಥದ್ದು. ಇದು ಮೊದಲನೇ ಆನ್ಸರ್ ಸರಿ ಇದೆ. ಇದು ಇಂಜಿನನ್ನು ತಂಪುಗೊಳಿಸಿ ಘನೀಕರಿಸುವಂಥ ರೋಧಕವನ್ನು ಬಳಸೋದಕ್ಕೋಸ್ಕರ ಇದನ್ನು ಬಳಸ್ತಾರೆ, ಇದು ಕರೆಕ್ಟ್ ಆನ್ಸರ್. ನಾವು ನಮ್ಮ ಭಾರತದಲ್ಲಿ ಉಷ್ಣವಲಯ ಪ್ರದೇಶ, ನಾವು ರೇಡಿಯೇಟರ್ನಲ್ಲಿ ನೀರನ್ನೇ ಹಾಕ್ತೀವಿ, ನೀರಿನ ರೂಪದಲ್ಲೇ ಇರುತ್ತೆ. ಶೀತವಲಯ ಪ್ರದೇಶದಲ್ಲಿ ಬೇಗ ನೀರು ಐಸಾಗಿ ಫಾರ್ಮೇಷನ್ ಆಗಿಬಿಡುತ್ತೆ. ಅದಕ್ಕೆ ನಿರೋಧಕವಾಗಿ ಏನನ್ನು ಬಳಸ್ತಾರೆ ಅಂದರೆ ಈಥೈಲ್ ಗ್ಲೈಕಾಲನ್ನು ಬಳಸ್ತಾರೆ, ಇದು ಕರೆಕ್ಟ್ ಆನ್ಸರು. ಒಂದೇದು ಆನ್ಸರ್ ಆದಮೇಲೆ ಇವೆರಡನ್ನು ನೋಡುವಂಥ ಅವಶ್ಯಕತೆ ಇರೋದಿಲ್ಲ, ಆನ್ಸರ್ ಆಗಿರೋದಿಲ್ಲ ಅದು. ನೆಕ್ಸ್ಟ್ ಹೋಗೋಣ. ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ, ಏಕೆ? ಸಾವಯವ ಗೊಬ್ಬರಗಳು ಅಂದರೆ ಏನು ಅಂತಂದರೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳಿನ ಗೊಬ್ಬರ, ಈ ಥರದವನ್ನು ನಾವು ಸಾವಯವ ಗೊಬ್ಬರಗಳು ಅಂತ ಕರಿತೀವಿ. ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಇಲ್ಲದೇ ತಯಾರು ಮಾಡಿರುವಂಥವು, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಜೀವಿಗಳಿಂದನೇ ತಯಾರು ಮಾಡಿರುವಂಥವು. ಏನೇನು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾನೆ ಒಂದೊಂದಾಗಿ ನೋಡೋಣ. ಸ್ಟೇಟ್ಮೆಂಟ್ಸ್ 1ರಲ್ಲಿ ಹೇಳ್ತಾನೆ, ನೀರನ್ನು ಹಿಡಿದುಕೊಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ ಅಂತ ಹೇಳಿದ್ದಾನೆ, ಇದು ಕರೆಕ್ಟಾಗಿದೆ.
ಕಾರಣ ವಾಟರ್ ರಿಟೆನ್ಷನ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ, ನೀರನ್ನು ಹಿಡಿದುಕೊಳ್ಳುವಂಥ ಗುಣಗಳನ್ನು ಇನ್ಆರ್ಗ್ಯಾನಿಕ್ ಯೂರಿಯಾ 17 ಇವೆಲ್ಲ ಹೇಳ್ತಿರಲ್ಲ ಇವಕ್ಕಿಂತ ಚೆನ್ನಾಗಿ ಮಾಡುತ್ತೆ. ಕಾರಣ ಅಂತಂದರೆ ಇದು ನೀರನ್ನು ಹಿಡಿದಿಟ್ಕೊಳ್ಳುವಂತೆ ಮಾಡುತ್ತೆ, ಕಾರಣ ಮುಂದಿಗೆ ಮಣ್ಣಿನ ಜೊತೆ ಹೊಂದ್ಕೊಂಡಿರುತ್ತೆ. ಇದು ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗುತ್ತದೆ. ಇದು ತಪ್ಪಿದು. ಆ್ಯಕ್ಚುಲಿ ಇನ್ಆರ್ಗ್ಯಾನಿಕ್ ಇರುವಂಥವು ಯೂರಿಯಾ 17 ಇವು ಆ ಕೆಲಸವನ್ನು ಮಾಡ್ತವೆ, ಆದರೆ ಸಾವಯವ ಗೊಬ್ಬರಗಳು ಆ ಕೆಲಸವನ್ನು ಮಾಡಲ್ಲ. ಇದು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಒಂದು ಉತ್ತಮವಾದ ಮಣ್ಣಂತರ ಏನಿರಬೇಕು ಅಂದರೆ ಹ್ಯೂಮಸ್ ಇರಬೇಕು, ತೇವಾಂಶ ಇರಬೇಕು, ಉಪಯುಕ್ತವಾದಂಥ ಬ್ಯಾಕ್ಟೀರಿಯಾಗಳು ಇರಬೇಕು, ಅಂದರೆ ಉಪಯುಕ್ತವಾದಂಥ ಸೂಕ್ಷ್ಮಾಣುಜೀವಿಗಳು ಇರಬೇಕಾಗುತ್ತೆ. ಅದನ್ನು ಹೆಚ್ಚಿಸೋದಕ್ಕೆ ಸಾವಯವ ಗೊಬ್ಬರಗಳು ಹೆಲ್ಪ್ ಮಾಡ್ತವೆ. ನಿಮಗೆ ಗೊತ್ತಿರಬೇಕು, ಹಳ್ಳಿಯಿಂದ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರ, ತಿಪ್ಪೆ ಅಂತ ಇರುತ್ತೆ, ಕಸ ಕಡ್ಡಿ ಹಸುವಿನ ಸಗಣಿ ಇದೆಲ್ಲ ಹಾಕಿರ್ತಾರೆ. ಒಂದು ವರ್ಷದೊಳಗಡೆ ಉತ್ತಮವಾದಂಥ ಗೊಬ್ಬರ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಕಾರಣ ಅದನ್ನೆಲ್ಲ ವಿಘಟನೆಗೊಳಿಸೋ ಯಾವುವು ಅಂದರೆ ಬ್ಯಾಕ್ಟೀರಿಯಾಗಳು. ಓಕೆ, ಅದರಿಂದ ಸೂಕ್ಷ್ಮಾಣುಜೀವಿಗಳೇ ಅದರೊಳಗೆ ಇರ್ತವೆ. ಅದನ್ನು ಸೂಕ್ಷ್ಮಾಣುಜೀವಿಗಳು ಹೆಚ್ಚಿಸುವಂಥ ಇದನ್ನು ಮಾಡುತ್ತೆ. ಇದು ಅನಿಲಗಳ ವಿನಿಮಯವನಿಗೆ ರೂಟ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ, ಬೇರು ಉಸಿರಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡಿಬಿಡುತ್ತೆ. ಇದು ಕೂಡ ಕರೆಕ್ಟಾಗಿದೆ. ಹಾಗಾದರೆ ಕರೆಕ್ಟಾಗಿರುವಂಥ ಯಾವುವು ಅಂದರೆ 1, 3, 4 1, 3, 4 1, 3, 4 ಇಲ್ಲಿ ಕರೆಕ್ಟಾಗಿದೆ. ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್. ಒಂದು ನೀರನ್ನು ಹಿಡಿದುಕೊಳ್ಳುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಇದು ಉಪಯುಕ್ತವಾದಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದು ಅನಿಲಗಳ ವಿನಿಮಯವನ್ನು ಸುಲಭಗೊಳಿಸುತ್ತದೆ. ಈ 3 ಕರೆಕ್ಟಾಗಿದೆ. ಯಾವುದು ಸರಿ ಇಲ್ಲ ಅಂದರೆ ಕಡಿಮೆ ರಂಧ್ರಗಳನ್ನು ಉಂಟು ಮಾಡುತ್ತದೆ ಎಂದು ಸರಿ ಇಲ್ಲ, ಅದರಿಂದ ಇದೊಂದು ತಪ್ಪಾಗಿದೆ. ಸ್ವಲ್ಪ ಈಸಿಯಾಗಿದೆ ಇದು. ನೀವು ಒಂದು ಸ್ವಲ್ಪ ಟ್ರಿಕ್ಕಿಯಾಗಿರೋದ್ರಿಂದ ಒಂದು ಸ್ವಲ್ಪ ಅನಲೈಸ್ ಮಾಡಿ ಬರೀಬೇಕಾಗತ್ತೆ. ಭಾರತದಲ್ಲಿರುವ PCRA ಜನರಲ್ಲಿ ಇಂಧನವನ್ನು ಉಳಿತಾಯದ ಬಗ್ಗೆ ಸಲಹೆಯನ್ನು ನೀಡುತ್ತದೆ. PCRAಯ ಪೂರ್ಣ ರೂಪವು ನೋಡಿ, ಇತ್ತೀಚೆಗೆ ಒಂದು ಅಬ್ರಿವೇಷನ್ ಮೇಲೆ ಒಂದು ಕ್ವಶನ್ಸ್ ಕೊಡ್ತಾನೆ ಇದ್ದಾನೆ, ಆದರೆ ಬಳಸ್ತಾ ಇರೋವೆಲ್ಲ ರೀಸೆಂಟ್ ಆಗಿರುವಂಥವೆಲ್ಲ ತುಂಬ ಸಣ್ಣ ಲೆಟರ್ಗಳೆಲ್ಲ 3, 4 ಈ ಥರ ಎಲ್ಲ ಹೋಗ್ತಾ ಇದ್ದಾನೆ. ಅದರಿಂದ ಅಬ್ರಿವೇಷನ್ಸ್ಗೂ ಒತ್ತು ಕೊಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಇದೇ ಸರಿಯಾಗಿದೆ. PCRA ಅಂತಂದರೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಆರ್ಗನೈಜೇಷನ್ ಸರಿ ಇರುವಂಥದ್ದು. ಪವರ್ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ ಇದೆ, ತಪ್ಪು. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ ಇದೆ. ಕನ್ಸಮನ್ ಅಂತ ಇದೆ, ತಪ್ಪದು. ನೆಕ್ಸ್ಟ್ ಪವರ್ ಕನ್ಸರ್ವೇಷನ್ ಅಸೋಸಿಯೇಷನ್ ಇದೆ, ತಪ್ಪು. ಮೊದಲನೇದು ಸರಿ ಇದೆ ಆನ್ಸರು. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅದು ಕರೆಕ್ಟ್ ಆನ್ಸರು. ಅಬ್ರಿವೇಷನ್ನ ತುಂಬ ಕೇರ್ಫುಲ್ಲಾಗಿ ನೋಡಿ ಬರೀಬೇಕಾಗುತ್ತೆ. ಎಲ್ಲ ಲೆಟರ್ಗಳಿಗೂ ಟ್ಯಾಲಿ ಆಗೋ ಥರ ಇರುತ್ತೆ. ನಾನು ತುಂಬ ಟೈಮ್ ಹೇಳಿದ್ದೀನಿ ನಿಮಗೆ. HMT ಅಂತ ಕೊಟ್ಬಿಟ್ಟು ಅವ್ನು ಹಿಂದೂಸ್ತಾನ್ ಮಿಷನ್ ಟೂಲ್ಸ್, ಎಗ್ಲುಮೆಲ್ ಟವಲ್, ಹೆಣ್ಣು ಮಕ್ಕಳ ತಂದೆ ಹಿಂಗೆ ಕೊಟ್ಬಿಡ್ತಾನೆ. ಎಲ್ಲವೂ ಟ್ಯಾಲಿ ಆಗ್ತವೆ. ನೀವು ಅದ್ರ ಮೇಲೆ ಕಾನ್ಸೆಪ್ಟ್ ಇದ್ರೆ ಮಾತ್ರ ಬರೆಯೋದಕ್ಕೆ ಆಗುತ್ತೆ. ನೆಕ್ಸ್ಟ್, ಧೂಮಪಾನವನ್ನು ಹವ್ಯಾಸ ಮಾಡಿಕೊಂಡಿರುವ ಗರ್ಭಿಣಿ ಹೆಂಗಸು ಅವಧಿ ಪೂರ್ವ ಮಗುವಿನ ಪ್ರಸವ ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡಂತಹ ಶಿಶುವಿನಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಕೆಳಗೆ ಯಾವುದರ ಪ್ರಮಾಣದ ಏರಿಕೆಯಿಂದ ಆಗುತ್ತದೆ ಅಂತ ನೋಡಿ. ಇದನ್ನು ನಾನು ಅಪ್ಲೈಡ್ ಕೆಮಿಸ್ಟ್ರಿ ಬೇಕಾದ್ರೆ ತುಂಬ ಟೈಮ್ ಹೇಳ್ತೀನಿ. ಸಿಗರೇಟು ಹೊಗೆಯಿಂದ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಮೇಲೆ ಏನೇನು ಕ್ವಶನ್ಸ್ ಕೇಳಿದ್ದೇನೆ ಅಂತಂದರೆ, ವಾಹನ ಹೊಗೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಮಾನಾಕ್ಸೈಡು. ಸಿಗರೇಟು ಹೊಗೆಯಿಂದ ಬಿಡುಗಡೆಯಾಗೋದು ಕಾರ್ಬನ್ ಮಾನಾಕ್ಸೈಡು. ಸಿಟಿ ತ್ಯಾಜ್ಯದಿಂದ ಹೆಚ್ಚು ಬಿಡುಗಡೆಯಾಗೋದು ಕಾರ್ಬನ್ ಮಾನಾಕ್ಸೈಡು. ಇಲ್ಲಿ ಸಿಗರೇಟು ಧೂಮಪಾನ ಅಂತ ಕೊಟ್ಟಿದ್ದಾರೆ, ಸಿಗರೇಟು ಹೊಗೆಯಿಂದ ಬಿಡುಗಡೆಯಾಗೋದು ಕಾರ್ಬನ್ ಮಾನಾಕ್ಸೈಡು. ಈ ಕಾರ್ಬನ್ ಮಾನಾಕ್ಸೈಡು ನಮ್ಮ ರಕ್ತದ ಹಿಮೋಗ್ಲೋಬಿನ್ನಲ್ಲಿ ಸೇರಿ, ಕಾರ್ಬನ್ ಮಾನಾಕ್ಸೈಡ್ ಇದೆ ಹಿಮೋಗ್ಲೋಬಿನ್ನಲ್ಲಿ ಸೇರಿ ತೀವ್ರ ಉಸಿರಾಟದ ತೊಂದರೆಯನ್ನು ಉಂಟು ಮಾಡಿಬಿಡುತ್ತೆ. ಓಕೆ, ಅದರಿಂದ ಏನಾಗುತ್ತೆ ಅಂತಂದರೆ ಪ್ರಸವಪೂರ್ಣ ಅಂತಂದರೆ 9 ತಿಂಗಳಿಗಿಂತ ಮೊದಲೇ ಮಗು ಡೆಲಿವರಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಂದರೆ ಡೆಲಿವರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಹುಟ್ಟಿದ್ರೂ ಮಗು ಏನಾದರೂ ಒಂದು ಸಮಸ್ಯೆ ಇರುವಂಥದ್ದು ಆಗುತ್ತೆ. ಹಾರ್ಟ್ ವ್ಯಾಲ್ವ್ ಆಗಿರ್ಬೋದು, ಅಥವಾ ಏನೋ ಒಂದು ಸಮಸ್ಯೆಯಿಂದ ಕೂಡಿರುವಂಥ ಮಗು ಆಗಿರುತ್ತೆ, ಅಬ್ನಾರ್ಮಲ್ ಮಗು ಆಗಿರುತ್ತೆ. ಇದಕ್ಕೆ ಕಾರಣವಾಗಿರೋದು ಕಾರ್ಬನ್ ಮಾನಾಕ್ಸೈಡ್ ಅನ್ನೋದು ಕರೆಕ್ಟ್ ಆನ್ಸರ್. ಕಾರ್ಬನ್ ಮಾನಾಕ್ಸೈಡ್. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ.
ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಮೊದಲಿಗೆ ನೀವು ಮಾಡಬೇಕಾಗಿರೋದು ನೀಟಾಗಿ ಓದಬೇಕು. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಬಾರಿ ಓದಬೇಕಾಗುತ್ತೆ. 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಹೇಳಿಕೆ ಹೇಳಿದ್ದೇನೆ, ಸಾಮಾನ್ಯವಾಗಿ ಮಳೆ ನೀರು pH 5.6 ಮೌಲ್ಯ ಹೊಂದಿದೆ. ಇದು ಸರಿ ಇದೆ. 5.6ಕ್ಕಿಂತ ಕಡಿಮೆ ಆದರೆ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಆ್ಯಸಿಡ್ ರೈನ್, ಆಮ್ಲದ ಮಳೆ ಅಂತ ಕರಿತೀವಿ. 5.6 ಸರಿ ಇದೆ ಅದು. ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಆಮ್ಲೀಯ ಮಳೆಯನ್ನುಂಟು ಮಾಡುತ್ತವೆ. ಇದು ಕೂಡ ಕರೆಕ್ಟಾಗಿದೆ. ವಾತಾವರಣದಲ್ಲಿ ನೈಟ್ರೋಜನ್ ಹೆಚ್ಚಿಗೆ ಇದೆ, ಆಕ್ಸಿಜನ್ ಇದೆ. ಗುಡುಗು ಮತ್ತು ಸಿಡಿಲಿಂದ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡು ಮಳೆ ನೀರಿನ ಜೊತೆ ಸೇರಿಬಿಟ್ಟು ಏನಾಗುತ್ತೆ, ನೈಟ್ರಿಕ್ ಆ್ಯಸಿಡ್ HNO3 ಆಗುತ್ತೆ. ಓಕೆ, ನೆಕ್ಸ್ಟು ಸಲ್ಫರ್ ಡೈಆಕ್ಸೈಡ್ ಇದೆ. ಈ ಸಲ್ಫರ್ ಡೈಆಕ್ಸೈಡು ವಾತಾವರಣದಲ್ಲಿ ಮಳೆ ನೀರಿನ ಜೊತೆ ಸೇರಿ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ, H2SO4 ಆಗುತ್ತೆ. ಈ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ 70%, ನೈಟ್ರಿಕ್ ಆ್ಯಸಿಡ್ 30% ಯಾವತ್ತಾಗುತ್ತೋ ಅದು ಏನಾಗುತ್ತೆ ಅಂದರೆ ಆ್ಯಸಿಡ್ ರೈನ್ ಆಗುತ್ತೆ, ಆಮ್ಲದ ಮಳೆ ಆಗುತ್ತೆ. ಅಂದರೆ ಅರ್ಥ ಏನು ಅಂದರೆ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟಾಗಿವೆ. ಕನ್ಕ್ಲೂಷನ್ಗೆ ಬರ್ಬೋದು. 2 ಸ್ಟೇಟ್ಮೆಂಟ್ ಕೆಳಗಡೆ ಇರೋದ್ರಿಂದ ಆಯ್ಕೆ ಮಾಡುವಂಥದ್ದು ಯಾವುದು ಅಂತಂದರೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ ಸರಿಯಾಗಿಲ್ಲ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಎರಡನೇದು ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, 2 ಕೂಡ ಕರೆಕ್ಟಾಗಿವೆ. 2 ಸ್ಟೇಟ್ಮೆಂಟ್ಸು ಕರೆಕ್ಟಾಗಿದೆ. ಓಕೆ, ಫಾಲೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗೆ ಹೋಗೋಣ. ಓಕೆ, ರೈಲ್ವೆ ಹಳಿಗಳನ್ನು ಜೋಡಿಸಲು ಬಳಸಬಹುದಾದಂಥ ಮಿಶ್ರಣವು ಇದಾಗಿದೆ ಅಂತ ಕೇಳಿದ್ದಾನೆ. ಯಾವುದನ್ನು ಕೊಟ್ಟಿದ್ದಾನೆ ನೋಡೋಣ. ರೈಲ್ವೆ ಹಳಿಗಳನ್ನು ಸಂಪರ್ಕಿಸಲು ಹಳಿ ಏನಾದರೂ ಬಿರುಕು ಬಿಟ್ಬಿಟ್ಟಿದ್ರೆ ಅದನ್ನ ಸರಿಪಡಿಸೋದಕ್ಕೆ ಏನೆಲ್ಲ ಬಳಸ್ತಾರೆ? ತಾಮ್ರದ ಆಕ್ಸೈಡ್ ಮತ್ತು ಕಬ್ಬಿಣ, ಇದನ್ನು ಬಳಸಲ್ಲ. ಓಕೆ, ಕಾರ್ಬನ್ ಮತ್ತು ಅಲ್ಯೂಮಿನಿಯಂ, ಇದನ್ನು ಬಳಸಲ್ಲ. ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ, ಇದು ಕರೆಕ್ಟಾಗಿದೆ. ಒಂದು ನಿಮಿಷ. ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಕಬ್ಬಿಣ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಕಬ್ಬಿಣ ಸರಿಯಾಗಿದೆ. ಓಕೆ, ಇದು ಯಾವುದು ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸ್ಥಾನ ಪಲ್ಲಟ ಕ್ರಿಯೆಯಿಂದ ಇದನ್ನು ಸರಿಪಡಿಸ್ಬೋದು. ಸ್ಥಾನ ಪಲ್ಲಟ ಕ್ರಿಯೆಯಿಂದ ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇದನ್ನ ಇಂಗ್ಲೀಷಲ್ಲಿ ಥರ್ಮೈಟ್ ಪ್ರೋಸೆಸ್ ಅಂತ ಕರೀತಾರೆ. ಥರ್ಮೈಟ್ ಕ್ರಿಯೆ, ಥರ್ಮೈಟ್ ಪ್ರೋಸೆಸ್ ಅಂತ ಹೇಳ್ತೀವಿ. ರೈಲ್ವೆ ಹಳಿಗಳು, ಮಿಷನ್ಸ್ಗಳು ಬಿರುಕುಬಿಟ್ಟಿದ್ರೆ ಅದನ್ನ ಸರಿಪಡಿಸೋದಕ್ಕೆ ಈ ವಿಧಾನವನ್ನು ನಾವು ಅನುಸರಿಸ್ತೀವಿ. ನೆಕ್ಸ್ಟ್, ಒಂದೇ ಗಾತ್ರದ ತಾಮ್ರದ ಆಕೃತಿ ಎ, ನೋಡಿ ಒಂದೇ ಗಾತ್ರ ಅಂತ ಬಳಸಿದ್ದಾನೆ ತಾಮ್ರದ್ದು ಇದು, ಹಾಗೂ ಅಲ್ಯೂಮಿನಿಯಂ ಘನಾಕೃತಿಯ ಬಿ, ಅಂದರೆ ಒಂದೇ ಗಾತ್ರದ್ದು ಅಂದರೆ 2 ಒಂದೇ ಗಾತ್ರದವು ಅಂತ. ಒಂದು ಅಲ್ಯೂಮಿನಿಯಮಿಂದ ಆಗಿದೆ, ಇನ್ನೊಂದು ತಾಮ್ರದಿಂದ ಆಗಿದೆ. ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ನೀರಿನಲ್ಲಿ ಇಮ್ಮರ್ಸ್ ಮಾಡಿಬಿಟ್ಟಿದ್ವಿ, ಸಂಪೂರ್ಣವಾಗಿ ಮುಳುಗಿಸಿದ್ವಿ. ಹಾಗಾದರೆ ಘನಾಕೃತಿ ಎ ಮೇಲೆ ಪ್ರಯೋಗವಾಗುವ ಪ್ಲವನ ಬಲ ಜಾಸ್ತಿ, ಘನಾಕೃತಿ ಬಿ ಮೇಲೆ ಪ್ರಯೋಗವಾಗುವ ಪ್ಲವನ ಬಲ ಜಾಸ್ತಿ, 2ರ ಮೇಲೆ ಪ್ರಯೋಗವಾಗುವ ಪ್ಲವನ ಬಲ ಸಮನಾಗಿರುತ್ತದೆ. ಇದು ಕರೆಕ್ಟ್ ಆನ್ಸರು. ಪ್ಲವನ ಬಲ 2 ಮೇಲೂ ಒಂದೇ ಆಗಿರುತ್ತೆ. ನೀವು ವಸ್ತು ಯಾವುದಾದ್ರು ತೆಗೆದುಕೊಂಡಿರಿ, ಪ್ಲವನ ಬಲ ಒಂದೇ ಆಗಿರುತ್ತೆ. ಆದ್ದರಿಂದ ಎ ಮೇಲೂ ಅಷ್ಟೇ ಇರುತ್ತೆ, ಬಿ ಮೇಲೂ ಅಷ್ಟೇ ಇರುತ್ತೆ. ವಸ್ತು ಯಾವುದರಿಂದ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಆದ್ದರಿಂದ 3ನೇದು ಸರಿಯಾದಂತಹ ಉತ್ತರ ಆಗುತ್ತೆ ಇದರೊಳಗೆ. ಸರಿ. ನೆಕ್ಸ್ಟು, ತಲುಪಬಹುದಾದ ಕನಿಷ್ಠ ತಾಪಮಾನ ಅಂದರೆ ಎಷ್ಟು ಕನಿಷ್ಠ ಅಬ್ಸಲ್ಯೂಟ್ ಟೆಂಪ್ರೇಚರ್ಸ್ಗೆ ಬರ್ಬೋದು ಅಂತ ಕೇಳಿದ್ದಾನೆ. ಇದು ನೇರವಾಗಿರುವಂಥ ಉತ್ತರ -273.15 ಡಿಗ್ರಿ ಸೆಂಟಿಗ್ರೇಡ್. ಇದನ್ನು ತಲುಪಬಹುದಾದಂಥ ಕನಿಷ್ಠ ಅಂದರೆ ಮಿನಿಮಮ್ ಅಂತ, ಕನಿಷ್ಠ ಉಷ್ಣತೆ ಅಂತ ಹೇಳ್ತೀವಿ. -273.15 ಡಿಗ್ರಿ ಸೆಂಟಿಗ್ರೇಡ್ ಅಂತ ಓದಬೇಕು ಇದನ್ನ. ಓಕೆ, ಇದು ನೇರವಾಗಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಮುಂದೆ ಹೋಗೋಣ. ನೆಕ್ಸ್ಟ್, ಭಾರತೀಯ ರಕ್ಷಣಾ ಪಡೆಗಳ ಪೈಕಿ 2026ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನೇತೃತ್ವವನ್ನು ನವದೆಹಲಿಯಲ್ಲಿ ಈ ಕೆಳಗಿನ ಯಾವ ಪಡೆ ವಹಿಸಿಕೊಂಡಿತು ಅಂತ ಕೇಳಿದ್ದಾನೆ. ನಮ್ಮಲ್ಲಿ ಯಾವ ಫೋರ್ಸನ್ನು ಇದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿತ್ತು ಅಥವಾ ತೆಗೆದುಕೊಂಡಿತ್ತು ಅಂತ. ಭಾರತೀಯ ಯಾವುದು? ಭಾರತೀಯ ಸೇನೆ ಅಲ್ಲ, ಭಾರತೀಯ ವಾಯುಪಡೆ ಕರೆಕ್ಟ್ ಆನ್ಸರ್. ನೌಕಾಪಡೆ ಅಲ್ಲ,
ಪೊಲೀಸ್ ಸಶಸ್ತ್ರ ಪಡೆ ಅಲ್ಲ. ಏರ್ ಫೋರ್ಸ್ಗೆ ಇದನ್ನು ಕೊಟ್ಟಿದ್ದರು. ಏರ್ ಫೋರ್ಸು 2026 ಗಣರಾಜ್ಯೋತ್ಸವದ ಪೆರೇಡನ್ನು ನೇತೃತ್ವವನ್ನು ವಹಿಸ್ಕೊಂಡಿತ್ತು. ಇದು ಕರೆಂಟ್ ಇವೆಂಟಲ್ಲಿದೆ, ಆದರೂ ಕೂಡ ಬರೆಯೋದಕ್ಕೆ ಈಸಿ ಇದೆ, ತೊಂದರೆ ಏನಿಲ್ಲ. ನೆಕ್ಸ್ಟ್ ಬರ್ಕೊಳ್ಳೋಣ. ಇತ್ತೀಚೆಗೆ MOEFCC ಇಂದ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲ್ಪಟ್ಟಂಥ ಕುಂಬಾಲ್ಗಢ ವನ್ಯಜೀವಿ ಅಭಯಾರಣ್ಯ ಡ್ಯಾಸ್ ರಾಜ್ಯದಲ್ಲಿದೆ. ಎಲ್ಲಿ ಲೊಕೇಟ್ ಆಗಿದೆ ಇದು ಅಂತ? ತಮಿಳ್ನಾಡಲ್ಲಿಲ್ಲ, ಇದು ತೆಲಂಗಾಣದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ, ಒಡಿಸ್ಸಾದಲ್ಲಿಲ್ಲ, ರಾಜಸ್ಥಾನದಲ್ಲಿ ಇದು ಇದೆ. ರಾಜಸ್ಥಾನ ಅನ್ನೋದು ಕರೆಕ್ಟ್ ಆನ್ಸರ್. ಇದರೊಳಗೆ ರಾಜಸ್ಥಾನದಲ್ಲಿ ಇದೆ. ನೆಕ್ಸ್ಟ್, ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದಂಥ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ BMLTA ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೇಳ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಇದನ್ನು ವಹಿಸ್ತಾರೆ. ಇದು ಕರೆಕ್ಟ್ ಆಗಿರುವಂಥ ಆನ್ಸರು. ಕರೆಂಟ್ ಇವೆಂಟ್ಸ್ ನಾನು ಸೈನ್ಸ್ಗೆ ಯಾಕೆ ತೆಗೆದುಕೊಂಡಿದ್ದೀನಿ ಅಂದರೆ ಮೆಟ್ರೋಪಾಲಿಟನ್ ಅನ್ನೋದಕ್ಕೆ ಅರ್ಥ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಸೈನ್ಸ್ಗೆ ತೆಗೆದುಕೊಂಡಿದ್ದೀನಿ. ನೀವು ಎಕನಾಮಿಕ್ಸ್ಗೂ ಬೇಕಾದ್ರೆ ಇಟ್ಕೋಬೋದು ಅಥವಾ ಸಿವಿಕ್ಸ್ಗೂ ಕೂಡ ಬೇಕಾದ್ರೆ ಇಟ್ಕೋಬೋದು. ಕರ್ನಾಟಕದ ರಾಜ್ಯ ಉಣ್ಣೆ ಮಗ್ಗ ನೇಕಾರರ ಖಾದಿ ಸಹಕಾರ ಸಂಘಗಳ ಮಹಾಮಂಡಳಿಯ ನಿಯಮಿತ ಎಲ್ಲಿದೆ ಅಂತ ಕೇಳಿದ್ದಾನೆ. ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ನೇರವಾಗಿ ಹೋಗ್ಬಿಡ್ಬೋದು. ಗರಗ ಏನಕ್ಕೆ ಫೇಮಸ್ ಅಂತ ಅಂದರೆ ಮೊಟ್ಟ ಮೊದಲಿಗೆ ನ್ಯಾಷನಲ್ ಫ್ಲಾಗನ್ನು ಮಾಡಿದಂಥ ಸ್ಥಳದ ಹೆಸರು ಇದು ಗೊತ್ತಿದೆ ನಿಮಗೆ. ಓಕೆ, ಉಣ್ಣೆ ವೂಲ್ ಹ್ಯಾಂಡ್ಲೂಮನ್ನು ಮೊಟ್ಟ ಮೊದಲಿಗೆ ಮಾಡಿದಂಥ ಮಹಾಮಂಡಳಿ ಪ್ರಶಸ್ತಾನ ಮಂಡಳಿ ಸಂಘ ಎಲ್ಲಿದೆ ಅಂತ ಕೇಳಿದ್ದಾನೆ. ಗರಗ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ವಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಪ್ರಸ್ತುತ ಅಧ್ಯಕ್ಷರು. ಇದು ಕರೆಂಟ್ ಇವೆಂಟ್ಸಲ್ಲಿದೆ. ನಂದನ್ ನಿಲೇಕಣಿ ಅಲ್ಲ. ನೆಕ್ಸ್ಟ್, ನಾರಾಯಣಮೂರ್ತಿ ಅಲ್ಲ. ಸುಧಾಮೂರ್ತಿಯವರು ಅಲ್ಲ. ಗೋಪಾಲಕೃಷ್ಣನ್ ಕ್ರಿಸ್ ಅನ್ನುವಂಥವರು ಇದರ ಅಧ್ಯಕ್ಷರಾಗಿದ್ದರು. ಅದರಿಂದ ಇದು ಗೊತ್ತಿರಲಿ. ಕರ್ನಾಟಕದ ವಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಗೋಪಾಲನ್ ಅನ್ನೋರು ಇದರ ಅಧ್ಯಕ್ಷರು. ನೆಕ್ಸ್ಟ್, ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2025 CMS-3 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. CMS-3 ಇದು ಎಂಥ ಉಪಗ್ರಹ ಅಂತ ಹೇಳಿದ್ದಾನೆ. ನೇವಿಗೇಷನ್ ಅಂದರೆ ನಾವು ಸರ್ಚ್ ಮಾಡೋದಕ್ಕೆ ಬಳಸುವಂಥದ್ದು ನೇವಿಗೇಷನ್ ಅಂತ ಕೇಳ್ತೀವಿ. ಇದು ನೇವಿಗೇಷನ್ ಅಲ್ಲ. ಓಕೆ, ನೇವಿಗೆ ಬಳಸ್ತಂಥ ಒಂದು ಇದೆ ಅಷ್ಟೇ, ನೇವಿಗೇಷನ್ ಅಲ್ಲ. ಕಮ್ಯುನಿಕೇಷನ್ ಸ್ಯಾಟಲೈಟ್ ಅನ್ನೋದು ಕರೆಕ್ಟ್ ಆನ್ಸರು. ಇದನ್ನು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿ ಇದನ್ನು ಬಳಸ್ತೀವಿ. ಇದು ಯಶಸ್ವಿಯಾಗಿ ಉಡಾವಣೆ ಆಯಿತು. LVM ಅಂದರೆ ಇದನ್ನು LVM-3ನ ಚಂದ್ರಯಾನ್ 3ನಲ್ಲಿ ಕೂಡ ಉಪಯೋಗಿಸಿದ್ವಿ. ಇದನ್ನು ಬಾಹುಬಲಿಯಿಂದನೇ ಕರೀತಾರೆ. ಓಕೆ, ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ. LVM ಅಂತಂದರೆ ಲಾಂಚ್ ವೆಹಿಕಲ್ ಮಾರ್ಕ್ 3. ಲಾಂಚ್ ವೆಹಿಕಲ್ ಮಾರ್ಕ್ 3 ಅನ್ನೋದು ಇದನ್ನು ಬಾಹುಬಲಿ ಅಂತಲೂ ಹೇಳ್ತೀವಿ. ಬಾಹುಬಲಿ ಇದನ್ನು ಕೂಡ ಕ್ವಶನ್ಸ್ ಆಗಿ ಕೇಳೋದಕ್ಕೆ ಸಾಧ್ಯತೆ ಇದೆ. ಚಂದ್ರಯಾನ್ 3 ಕೂಡ ಇದನ್ನು ಬಳಸಿದ್ವಿ. ಚಂದ್ರಯಾನ್ 3 3ರ ಉಡಾವಣೆಗೆ ಕೂಡ ಇದನ್ನು ಬಳಸಿದ್ವಿ. ಇಷ್ಟು ಇನ್ಫಾರ್ಮೇಷನ್ ಇದ್ರ ಮೇಲೆ ಗೊತ್ತಿರಲಿ. ಇದು ಕರೆಂಟ್ ಇವೆಂಟ್ ಸೈನ್ಸ್, ಆದರೂ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ನೆಕ್ಸ್ಟ್, ಬಯೋ ಎಥನಾಲ್ ಉತ್ಪಾದನೆ ಡ್ಯಾಸ್ ಮತ್ತು ಸ್ಟಾರ್ಚ್ ಘಟಕಗಳ ಪರ್ಮುಟೇಷನ್ ಮೂಲಕ ಆಗುತ್ತದೆ. ಪರ್ಮುಟೇಷನ್ ಅಂದರೆ ಕನ್ನಡದಲ್ಲಿ ಹುದುಗುವಿಕೆ ಅಂತ ಕರಿತೀವಿ. ಪರ್ಮುಟೇಷನ್ ಪ್ರೊಸೆಸ್, ಹಾಲು ಮೊಸರಾಗೋದು, ಆಲ್ಕೋಹಾಲನ್ನ ಉತ್ಪತ್ತಿ ಮಾಡೋದು, ಮತ್ತು ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗೋದು, ಇವೆಲ್ಲ ಪರ್ಮುಟೇಷನ್ ಪ್ರೋಸೆಸ್. ಎಲ್ಲಿ ಪರ್ಮುಟೇಷನ್ ಪ್ರೋಸೆಸ್ ಆಗುತ್ತೋ ಅಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡು ಕಾಮನ್ ಆಗಿ ಬಿಡುಗಡೆ ಅಂಥದ್ದು. ಈ ಬಯೋ ಎಥನಾಲ್ ಉತ್ಪಾದನೆಯಲ್ಲಿ ಡ್ಯಾಸ್ ಮತ್ತು ಡ್ಯಾಸ್ ಹಾಲನ್ನು ಬಳಸಲ್ಲ, ಇದು ಅಲ್ಲ. ಆಮ್ಲವನ್ನು ಬಳಸಲ್ಲ, ಅಲ್ಲ. ಮದ್ಯವನ್ನು ಬಳಸಲ್ಲ, ಎಥನಾಲ್ ಇಲ್ಲದ ಮದ್ಯವನ್ನು ಬಳಸಲ್ಲ. ಸಕ್ಕರೆ ಅನ್ನೋದು ಕರೆಕ್ಟ್ ಆನ್ಸರು. ಶುಗರ್ ಇಂಡಸ್ಟ್ರಿಯಲ್ಲಿ ಮೊಲಾಸಿಸ್ ಅಂತ ಬರುತ್ತೆ. ಮೊಲಾಸಿಸ್ನಲ್ಲಿ ನಾವು ಪರ್ಮುಟೇಷನ್ ಪ್ರೋಸೆಸಸ್ನ ಮಾಡಿ
ಬಯೋ ಎಥನಾಲನ್ನು ಪ್ರೊಡ್ಯೂಸ್ ಮಾಡಿ ಇದನ್ನು ಫ್ಯೂಯಲ್ ಆಗಿ ಬಳಸ್ತೀವಿ, ಇಂಧನವಾಗಿ ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ಸ್ಯಾಟಿನಿಸಮ್ ಮತ್ತು ಪ್ಲಂಬಿಸಮ್ಗಳು ಯಾವುದನ್ನು ಸೂಚಿಸುತ್ತದೆ ಅಂತ. ಇವೆರಡು ಕಾಯಿಲೆ ಹೆಸರಿದು. ಓಕೆ, ಸ್ಟ್ಯಾಟಿನಿಸಮ್ ಮತ್ತು ಪ್ಲಂಬಿಸಮ್ಗಳನ್ನು ಸೂಚಿಸುತ್ತದೆ ಅಂತ. ಶುದ್ಧ ಗಾಳಿಯನ್ನ ಉಸಿರಾಟದ ಆಗುವಂತಹ ರೋಗ ಸೀಸದ ಮಾಲಿನ್ಯ, ಇದು ಕರೆಕ್ಟ್ ಆನ್ಸರ್. ಇದು ಲೆಡ್ ಪೊಲ್ಯೂಷನ್ಸಿಂದ ಆಗುವಂಥದ್ದು. ಇದು ಲೆಡ್ ಪೊಲ್ಯೂಷನ್ನಿಂದ ಆಗುವಂಥದ್ದು, ಸೀಸದ ಮಾಲಿನ್ಯದಿಂದ ಆಗುವಂಥದ್ದು. ಇದು ಕರೆಕ್ಟ್ ಆಗಿದೆ. ಕಬ್ಬಿಣದ ಸೇವನೆ ಅಲ್ಲ, ಪಾದರಸದ ಮಾಲಿನ್ಯ ಅಂತೂ ಅಲ್ವೇ ಅಲ್ಲ. ಅದರಿಂದ ಇವೆರಡು ಮೂರು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಸೀಸದ ಮಾಲಿನ್ಯ ಅನ್ನೋದು ಕರೆಕ್ಟ್ ಆನ್ಸರು. ಇವೆರಡಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸ್ಯಾಟಿನಿಸಮ್ ಮತ್ತು ಪ್ಲಂಬಿಸಮ್ ಅನ್ನುವಂಥದ್ದು ಇವೆರಡಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಹವಾಮಾನ ಕೇಂದ್ರಗಳನ್ನು ಕೊಟ್ಟಿದ್ದಾನೆ, ಅದರ ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಯಾವುದಕ್ಕೆ ಅಂತ ಕೇಳಿದ್ದಾನೆ ಅಷ್ಟೇ. ಏನು ಕೊಟ್ಟಿದ್ದಾನೆ? ಆಂಬೋಲಿ ಅಂತ ಕೊಟ್ಟಿದ್ದಾನೆ. ಆಂಬೋಲಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಇದೆ, ಮಹಾರಾಷ್ಟ್ರ. ನೆಕ್ಸ್ಟ್ ಪುಲಿಮ್ಗೋತ್ ಅಂತ ಕೇಳಿದ್ದಾನೆ. ಇದು ಕರ್ನಾಟಕದಲ್ಲಿದೆ. ಪುಲಿಮ್ಗೋತ್ ಅನ್ನೋದು ಕರ್ನಾಟಕದಲ್ಲಿದೆ. ಓಕೆ. ನೆಕ್ಸ್ಟ್ ಪ್ಯಾರ್ಮೆಡ್ ಅನ್ನೋದು ಕೇರಳದಲ್ಲಿದೆ. ಕೇರಳ. ಚಿರಾಪುಂಜಿ ಮೇಘಾಲಯದಲ್ಲಿದೆ. ಅಂದರೆ ಅರ್ಥ ಏನಂದರೆ 4, 3, 2, 1 ಕರೆಕ್ಟಾಗಿ ಹಂಗೆ ಕೊಟ್ಕೊಂಡು ಹೋಗಿದ್ದಾನೆ. 4, 3, 2, 1 ಫೋರ್ತ್ ಒಂದು ಕರೆಕ್ಟ್ ಆನ್ಸರ್ ಇದೆ. ಓಕೆ. ಹವಾಮಾನ ಕೇಂದ್ರಗಳನ್ನು ಕೊಟ್ಟಿದ್ದಾನೆ, ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಯಾವುದಕ್ಕೆ ಸರಿ ಹೋಗುತ್ತೆ ಅನ್ನೋದನ್ನು ಮ್ಯಾಚ್ ಮಾಡಿ ಬರೀಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದನ್ನು ಶ್ವೇತಕ್ರಾಂತಿ ಅದು ಸಿಲ್ವರ್ ಫೈಬರ್ ಅಂತಲೂ ಕೇಳ್ತಾರೆ ಎಂದು ಕರೆಯಲಾಗುತ್ತದೆ. ಶ್ವೇತಕ್ರಾಂತಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ವಜ್ರವನ್ನು ನಾವು ಶ್ವೇತ ಚಿನ್ನ ಅಂತ ಕರೆಯಲ್ಲ. ಶ್ವೇತಕ್ರಾಂತಿ ಅಲ್ಲ, ಶ್ವೇತ ಚಿನ್ನ. ವಜ್ರವನ್ನು ಶ್ವೇತ ಚಿನ್ನ ಅಂತ ಕರೆಯಲ್ಲ. ಹತ್ತಿ ಕರೆಕ್ಟ್ ಆನ್ಸರ್ ಇದೆ. ಇದನ್ನು ಶ್ವೇತ ಚಿನ್ನ ಅಂತ ಕರಿತೀವಿ. ವೈಟ್ ಗೋಲ್ಡ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ತುಂಬ ಕ್ಲಿಯರ್ ಆಗಿರುತ್ತೆ, ಕನ್ನಡದಲ್ಲಿ ಥರದ್ದು ಆಗ್ಬಿಡುತ್ತೆ. ವೈಟ್ ಗೋಲ್ಡ್. ಓಕೆ. ಶ್ವೇತ ಚಿನ್ನ ಅಥವಾ ಬಿಳಿ ಚಿನ್ನ ಅಂತಲೂ ಕರೀತಾರೆ. ಓಕೆ. ನೆಕ್ಸ್ಟ್, ಸಕ್ಕರೆ ಅಲ್ಲ, ಲಿಥಿಯಂ ಕೂಡ ಅಲ್ಲ. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರು? ಹತ್ತಿ. ಕಾಟನ್ ಅನ್ನೋದು ಕರೆಕ್ಟ್ ಆನ್ಸರ್. ಕಾಟನ್. ಸಾಗರದ ನೀರಿನಲ್ಲಿ ಕಂಡುಬರುವ ಲವಣಾಂಶಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ಏರಿಕೆ ಕೇಳಿದನ, ಇಳಿಕೆ ಕೇಳಿದನ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಕು. ಇಳಿಕೆ ಕ್ರಮ ಅಂದರೆ ಹೆಚ್ಚಿಗೆ ಕಡಿಮೆಗೆ ಹೋಗಬೇಕು. ಓಕೆ. ನಾನು ಇದನ್ನೆಲ್ಲ ಓದೋದಕ್ಕೆ ಟೈಮ್ ಆಗುತ್ತೆ, ನೇರವಾಗಿ ಹೇಳ್ತೀನಿ ನಾನು. ಸೋಡಿಯಂ ಕ್ಲೋರೈಡ್ ಹೈಯೆಸ್ಟ್ ಇರುತ್ತೆ, ಅತಿ ಹೆಚ್ಚಿಗೆ ಇರೋದು ಸೋಡಿಯಂ ಕ್ಲೋರೈಡು. 77% ಅಷ್ಟು ಆಲ್ಮೋಸ್ಟ್ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಅದು ಬಿಟ್ಟರೆ ಮೆಗ್ನೀಷಿಯಂ ಕ್ಲೋರೈಡ್ ಇರುತ್ತೆ. ಅದು ಬಿಟ್ಟರೆ ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಅಂದರೆ ಹೆಚ್ಚಿಗೆ ಇರೋದು ಸೋಡಿಯಂ ಕ್ಲೋರೈಡು, ಮೆಗ್ನೀಷಿಯಂ ಕ್ಲೋರೈಡು, ಕ್ಯಾಲ್ಸಿಯಂ ಸಲ್ಫೇಟು, ಕ್ಯಾಲ್ಸಿಯಂ ಕಾರ್ಬೋನೇಟು. ಓಕೆ. ಇದು ಫೋರ್ತ್ ಒಂದು ಕರೆಕ್ಟ್ ಆನ್ಸರು. ಅವನೇನು ಹೇಳಿದ್ದಾನೆ ಅಂದರೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾನೆ. ಹೆಚ್ಚಿಗೆ ಇರೋದು, ಅದಕ್ಕಿಂತ ಕಡಿಮೆ ಇರೋದು, ಅದಕ್ಕಿಂತ ಕಡಿಮೆ ಇರೋದು, ಅದಕ್ಕಿಂತ ಕಡಿಮೆ ಇರೋದನ್ನು ಬರಿಬೇಕಾಗುತ್ತೆ. ಹೈ ಸಿ ಎಂದರೆ HIGH ನೋಡ್ಬೇಕು, ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅದನ್ನ. ಓಕೆ. ಅತಿ ಎತ್ತರದಲ್ಲಿರುವಂಥ ಸಮುದ್ರ ಅಲ್ಲ ಇದು. ಅಂತಾರಾಷ್ಟ್ರೀಯ ಜಲಪ್ರದೇಶವಾಗಿದ್ದು ಎಲ್ಲ ರಾಷ್ಟ್ರಗಳಿಗೆ ಮುಕ್ತವಾಗಿದೆ. ಇದು ಕರೆಕ್ಟ್, ಇದು ಆನ್ಸರು. ಓಕೆ. ಅದು ಒಂದು ಆನ್ಸರನ್ನು ಆದಮೇಲೆ ಇವೆರಡು ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಾರಾಷ್ಟ್ರೀಯ ಜಲಪ್ರದೇಶವಾಗಿದ್ದು ಎಲ್ಲ ರಾಷ್ಟ್ರಗಳಿಗೆ ಮುಕ್ತವಾಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ರೈನ್ಬೋ ಕ್ರಾಂತಿಗೆ ಸಂಬಂಧಿಸಿದಂಥ ಹೇಳಿಕೆಯನ್ನು ಓದಿ ಅಂತ ಹೇಳಿದ್ದಾರೆ. ರೈನ್ಬೋ ಕ್ರಾಂತಿ. ಓಕೆ. ರೈನ್ಬೋ ಕ್ರಾಂತಿ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ಇದು ತೋಟಗಾರಿಕೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದು ಕರೆಕ್ಟ್ ಆನ್ಸರು. ಹಣ್ಣು, ತರಕಾರಿಗಳು ಇದನ್ನೆಲ್ಲ ಹೆಚ್ಚಿಸೋದಕ್ಕೆ ಗುರಿಯನ್ನು ಇಟ್ಕೊಂಡಿದ್ವಿ. ಇದು 1960ರಲ್ಲಿ ಪ್ರಾರಂಭಗೊಂಡಿತ್ತು. ಓಕೆ, ತಪ್ಪಿದೆ. ಇದು 60ರಲ್ಲ. ಮಹಿಳಾ ಸಬಲೀಕರಣ ಇದರ ಒಂದು ಭಾಗವಾಗಿದೆ. ಇದು ಕರೆಕ್ಟ್ ಇದೆ. ಅದು ಉದ್ದೇಶ ಹ್ಯೂಮನ್ ರಿಹ್ಯಾಬಿಲಿಟೇಷನ್ಸ್ನ ಮಾಡೋದಕ್ಕೋಸ್ಕರ, ಹ್ಯೂಮನ್ ಎಂಪವರ್ಮೆಂಟ್ ಮಾಡೋದಕ್ಕೋಸ್ಕರ ಮಾಡಿದಂಥದ್ದು. ಇದು ಪ್ರಮುಖ ಉದ್ದೇಶ
ವರ್ಮಿ ಕಾಂಪೋಸ್ಟನ್ನು ತಯಾರು ಮಾಡೋದು, ಇದು ಕೂಡ ಅಲ್ಲ. ಹಾಗಾದರೆ ಎರಡು ಕರೆಕ್ಟಾಗಿರೋ ಯಾವುವು ಅಂತಂದರೆ ಎ ಮತ್ತು ಸಿ ಅನ್ನೋದು ಕರೆಕ್ಟ್ ಆನ್ಸರು. ಎ ಮತ್ತು ಸಿ ಮೊದಲನೇ ಆನ್ಸರೇ ಕರೆಕ್ಟ್ ಆಗಿರುತ್ತೆ. ಎ ಮತ್ತು ಸಿ ಕರೆಕ್ಟ್ ಆನ್ಸರು. ಇಲ್ಲಿವರೆಗೆ 31 ಪ್ರಶ್ನೆಗಳು ಬಂದಿವೆ. ಈ 31 ಪ್ರಶ್ನೆಗಳಲ್ಲಿ 28 ಪ್ರಶ್ನೆಗಳು ಸಮಗ್ರ ಸ್ಪರ್ಧಾ ವಿಜ್ಞಾನದಿಂದ ಕವರ್ ಆಗಿವೆ. ಆ 3 ಪ್ರಶ್ನೆಗಳು ಯಾವುವು ಅಂದರೆ ಕರೆಂಟ್ ಇವೆಂಟ್ ಸೈನ್ಸ್ಗಳು, ಇತ್ತೀಚೆಗೆ ಪ್ರಚಲಿತ ಘಟನೆಗಳಲ್ಲಿ ಬಂದಂತಹ ಪ್ರಶ್ನೆಗಳು. ಅದು ಬಿಟ್ಟರೆ ಎಲ್ಲವೂ ಕೂಡ ನಮ್ಮ ವಿಜ್ಞಾನ ಪುಸ್ತಕದಲ್ಲಿ ಕವರ್ ಆಗಿದೆ. ಸಮಗ್ರ ಸ್ಪರ್ಧಾ ವಿಜ್ಞಾನ ಇದು 10ನೇ ಎಡಿಷನ್ಸು ಇವಾಗ ಮಾರ್ಕೆಟ್ನಲ್ಲಿದೆ. ನಾನು ಇದನ್ನೆಲ್ಲ ತುಂಬ ಟೈಮ್ ಹೇಳಿದ್ದೀನಿ, ಅದಕ್ಕೋಸ್ಕರ ಹೆಣ್ಣು ಮಾಡಲ್ಲ. ಬಯಾಲಜಿ ಇದೆ, ಪರಿಸರ ಶಾಸ್ತ್ರ ಇದೆ, ರಸಾಯನಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ಸೈನ್ಸಿಗೆ ಬೇಕಾಗಿರುವಂಥ ಎಲ್ಲ ಪ್ಯಾಕೇಜು ಒಂದೇ ಬುಕ್ಕಲ್ಲಿ ಸಿಗುತ್ತಿದ್ದು. ಓಕೆ, ಆಮೇಲೆ ಅಪ್ಲಿಕೇಶನ್ಸು, ಅಪ್ಲೈಡ್ ಕೆಮಿಸ್ಟ್ರಿ, ಅಪ್ಲೈಡ್ ಸೈನ್ಸ್ ಇದೆ, ಸ್ಪೆಷಲ್ ಸೈನ್ಸ್ ಕೂಡ ಇದೆ. ಎಂಟೈರ್ ಬುಕ್ಕನ್ನು ನಾನು NCERT, DSCERT ಮತ್ತು ಪ್ರಮುಖವಾಗಿರುವಂಥ ಹ್ಯಾಪ್ಸ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ತಯಾರು ಮಾಡಿರುವಂಥದ್ದು. ಎಲ್ಲ ಎಕ್ಸಾಮ್ಗಳಿಗೂ ಆಗುವಂಥ ಒಂದೇ ಬುಕ್ ಅಂತಂದರೆ ಸಮಗ್ರ ಸ್ಪರ್ಧಾ ವಿಜ್ಞಾನದಲ್ಲಿ ಎಷ್ಟು ಪರ್ಸೆಂಟೇಜ್ ವೆಯ್ಟೇಜ್ ಇದಕ್ಕೆ ಹೆಲ್ಪ್ ಆಗಿದೆ ಅನ್ನೋದನ್ನು ಕೊಟ್ಟಿದ್ದೀನಿ. ಇತ್ತೀಚೆಗೆ ಬಂದಂತಹ ಇದನ್ನು ನೀವು ನೋಡೋದಾದರೆ KENL ಬಂದಂಥ ಪ್ರಶ್ನೆಗಳು, FDA, STA ಇದನ್ನೆಲ್ಲ ನೋಡೋದಾದರೆ ಅತಿ ಹೆಚ್ಚಿಗೆ ಪ್ರಶ್ನೆಗಳು ಕವರ್ ಆಗಿವೆ. ಅಂದರೆ ಇಲ್ಲಿವರೆಗಾದಂಥ ಎಲ್ಲ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಕವರ್ ಆಗಿದೆ. ಇದೊಂದು ಎಕ್ಸಾಮ್ನಲ್ಲಿ ಕರೆಂಟ್ ಇವೆಂಟ್ಸ್ ಮೇಲೆ 3 ಕ್ವಶನ್ಸ್ ಹೋಗಿರೋದ್ರಿಂದ 28 ಕ್ವಶನ್ಸ್ಗಳು ನನ್ನ ಬುಕ್ಕಿಂದ ಬಂದಿದೆ ಅಂತ ಹೇಳ್ತಾ, ನಿಮಗೆ ಆನ್ಲೈನಲ್ಲಿ ಬೇಕಾದರೆ ದ್ರೋಣಾಚಾರ್ಯ ಅಕಾಡೆಮಿ.comಗೆ ನೀವು ಹೋಗ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇದೆ. ನಾನು ಆನ್ಲೈನ್ ಸರ್ವಿಸಸ್ಸನ್ನು ನಾನು ಮಾಡಲ್ಲ, ಬೇರೆಯವ್ರು ಮಾಡ್ತಿದ್ದಾರೆ. ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ದ್ರೋಣಾಚಾರ್ಯ ಅಕಾಡೆಮಿನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಆನ್ಲೈನ್ ಸರ್ವಿಸಸ್ ಕೂಡ ಕೊಡ್ತಾರೆ ನಿಮಗೆ. ಸರಿ, ನೆಕ್ಸ್ಟ್, ಈಗ ಕಾನ್ವೆಂಟ್ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅತಿ ಹೆಚ್ಚಿಗೆ ಭಾಗವಹಿಸ್ತಾ ಇದ್ದಾರೆ. ಒಂದು ಮೊದಲಿಗೆಲ್ಲ ಏನಿತ್ತು ಅಂದರೆ ಕನ್ನಡ ಮೀಡಿಯಂ ಮಕ್ಕಳುಗಳು ಮಾತ್ರ ಬರೀತಾ ಇದ್ರು. ಈಗ ಕಾನ್ವೆಂಟ್ ವಿದ್ಯಾರ್ಥಿಗಳು ಕೂಡ ಬರೀತಾ ಇದ್ದಾರೆ. ಅದರಲ್ಲೂ BE ಮತ್ತು ಮೆಡಿಕಲ್ ಅವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದಂಥವರು ತುಂಬ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಓಕೆ, ಅದಕ್ಕೆ ಇನ್ನೊಂದು ಬುಕ್ ಇದೆ, ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ. ಸಮಗ್ರ ಸ್ಪರ್ಧಾ ವಿಜ್ಞಾನನೇ ಹೋಲುವಂಥದ್ದು ಸ್ಮಾರ್ಟ್ ಸೈನ್ಸ್ ಅಂತ ಇದೆ. ಈ ಸ್ಮಾರ್ಟ್ ಸೈನ್ಸ್ ಬುಕ್ಕನ್ನು ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಳಸ್ಕೋಬೋದು. ಅದು ಕೂಡ ಇದೇ ಪ್ಯಾಟ್ರನ್ ಇರುತ್ತೆ. 10th ಎಡಿಷನ್ಸ್ ಇದೆ. ಇವತ್ತು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಕನ್ನಡಕ್ಕಿಂತಲೂ ಹೆಚ್ಚಿಗೆ ವಿಷಯಗಳು ಕವರ್ ಆಗಿದೆ. ಕಾರಣ ಮೊದಲಿಗೆ ಕನ್ನಡ ಬುಕ್ಕನ್ನು ರಿವೈಸ್ ಮಾಡಿ ನಂತರ ಇಂಗ್ಲೀಷನ್ನು ಮಾಡಿದೆ. ಅದರಲ್ಲಿ ಕಂಟೆಂಟ್ ಇನ್ನೊಂದು ಸ್ವಲ್ಪ ಅಪ್ಡೇಟೆಡ್ ವರ್ಷನಲ್ಲಿ ಕೂಡ ಸಿಗುತ್ತೆ. ಎಲ್ಲರಿಗೂ ಅಕ್ಸಸ್ ಆಗೋ ರೀತಿಯಲ್ಲಿ ಇದೆ ಇಂಗ್ಲೀಷಲ್ಲಿ. ಅದರಿಂದ ಸ್ಮಾರ್ಟ್ ಸೈನ್ಸನ್ನು ಇಂಗ್ಲೀಷ್ಗೂ ಕೂಡ ಬಳಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಅನಾಲಿಸಿಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.